ಹೊರಗಿನ ಆಚರಣೆ ಬಾಹ್ಯ ಸಾಧನಗಳನ್ನು. ಆದ್ರೆ ಒಳಗಿನ ಸ್ವರೂಪದ ಅಧ್ಯಯನ ಅಧ್ಯಾಪನವನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬಾರ್ದು ಅಂತ. ಸ್ವಾಧ್ಯಾಯ ಆತ್ಮ ಪ್ರಮದ ಸ್ವರೂಪದ ಅಧ್ಯಯನ ಅಧ್ಯಾಪನ. ಅಧ್ಯಯನ ಅಂದ್ರೆ ಕಲಿಯುವುದು, ಅಧ್ಯಾಪನ ಅಂದ್ರೆ ಕಲಿಸುವುದು. ಏನ್ ಹೇಳುವುದು ಕೇಳುವುದು ಇದು ನಡಿಬೇಕು. ಒಳಗಿದ ಅಭ್ಯಾಸ ಒಳಗೆ ಯಾವಾಗಲೂ ಇರಬೇಕು. ತಿಳಿದೇ ಇರಲಿ, ಇದನ್ನು ಬಿಡಬಾರ್ದು ನೀನು. ಅಂದ್ರೆ ಏನಾರ ನಿನಗಿದೆ ಲೆಕ್ಕಕ್ಕೆ ಬರ್ತೈತಿ, ಒಂದು ಲೆಕ್ಕಕ್ಕೆ. ಇಲ್ಲ ಅಂದ್ರೆ ಭಾಳ ದೂರ ಹೋಗಿ ಭಾಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಏನೋ ಪುಣ್ಯದ ಕಾಲ ಹೇಳಿಕೆ ಹೆಚ್ಚದ ಅಂತಿದ್ರ. ಎಷ್ಟು ಮಂದಿ ಪುಣ್ಯಾತ್ಮರಿಗೆ ಹೊಳಿತೈತಿ. ದುಗ್ಗಾನಿ ಗಳಿಸೋದು ಒಂದು ದೊಡ್ಡ ಕೆಲಸ ಅಂತ ತಿಳ್ಕೊಂಡ್ಬಿಟ್ರಿ. ದುಗ್ಗಾನಿ ಎಲ್ಲವನ್ನ ಜೋಗೋಗ ಗಳಿಸ್ತಾರ. ಗುಣ ಕಳ್ಕೊಂಡು ಹಣ ಗಳಿಸ್ತಾರ, ಹೌದಿಲ್ಲ? ಹಣ ಗಳಿಸಿದವ್ರು ಯಾರು ಸುಖಿಗಳಾಗ್ಯಾರ ನೋಡ್ಕೊ. ಅದು ಗಳಿಸಿದಂಗ ತೃಪ್ತಿ ಆಗೈತೇನ ಅತೃಪ್ತಿ ಬೆಳ್ಕೊಂತ ಹೋಗ್ತೈತಿ ನೋಡಿ. ತನಗೆ ತೃಪ್ತಿ ಆಗುವಷ್ಟು ಸೌಕರ್ಯ ಯಾವ್ದಾನ ಹೇಳ್ರಿ. ಇನ್ನೂ ಬೇಕು, ಇನ್ನೂ ಗಳಿಸ್ಬೇಕು, ಇನ್ನೊಂದು ಹೊಲ ಹಿಡಿಬೇಕ, ಇನ್ನೊಂದು ಮನೆ ಹಾಕಿಸ್ಬೇಕು, ಇನ್ನೊಂದು ಹೆಂಡತಿ ಮಾಡ್ಕೋಬೇಕ, ಹೌದಿಲ್ಲ? ಇನ್ನು ಬೈಕೆಗಳ ಹಂಗ ವಯಸ್ಸಾದಂಗೆ ಹೆಚ್ಚಾಗೈತ್ರಿ. ಯಾವ್ದಾರ ಜಾಗ ಇದ್ರೆ ನೋಡ್ಪ ಅಲ್ಲಿ ರೊಕ್ಕ ಮತ್ ಮನಿ ಹಾಕ್ಸೋಣ. ಏನು ಬರೇ ಇದ ಯೋಜನಾ. ನಿಂದು ಬಂದೈತಿ ಹಲಿಗೆ ಹೊಡ್ಸುದು, ಮತ್ತೇನೇನೋ ಯೋಜನೆ ಮಾಡ್ತಿರ್ತಾನ ಹಂಗ, ಹೌದಿಲ್ಲ? ಎದಕ್ ಬೇಕಾಗಿತ್ತು ಯಪ್ಪ ನಿನಗ? ಕುನಿ ಕಡೆಗೆ ಮನೆ ಕಡೆಗೆ ಹೊಂಟಿ ಯಾಕ್ರಿ? ಆದ್ರೂ ಅದನ್ನ ಯೋಜನೆ ಮಾಡ್ಬೇಕು, ಇನ್ನ ಅದನ್ನ ಮಾಡ್ಬೇಕು, ಹೌದಿಲ್ಲ? ಬದುಕೋತೈತಿ ಹಂಗ ಬದುಕು. ಹಾ ರೀ, ಹಾ, ಮೃತ್ಯುವಿನ ಬಾಯಾಗ ನಾ ಅದೇನಿ. ಅದನ್ನ ಹಿಡಿಯಾಕ ಬಡ್ಕೋತದ, ನನಾಜಿಗೆ ಹಿಡಿಕೊಳಕ ಕಪ್ಪಿ. ಹಂಗ ನನ್ನ ಪರಿಸ್ಥಿತಿ ಆಗೈತಿ. ಎದಕ್ಕೆ ಬಡ್ಕೋತಿ? ಕೆಲ್ಸ ಹುಚ್ಚ ಅಂತಾರ, ಹುಚ್ಚ ಅಂತಾರ ನಿನಗೆ ಹಿಂಗ್ ಮಾಡ್ಯಾರ. ಶಾನ್ಯಾನ ಹುಚ್ಚು ಎಂದಪ್ಪ ಶಾನ್ಯ ಆಗೋದೇನು? ಬಿಡವನ್ನೆಲ್ಲ. ಗಾಳಿ ಗೋಪುರ ನೀ ಮಾಡೋದೆಲ್ಲ ಆಶಾ ಎಲ್ಲ ನಿನ್ನ ಗಾಳಿ ಗೋಪುರ. ಆಶಾ ತೀರ ಗಾಳಿ ಗೋಪುರ ನಿಂದೆಲ್ಲ. ನಿನ್ನ ಆಶೆ ಬಿಡದನ್ನ. ಎಲ್ಲ ದುಃಖಕ್ಕೆ ಮೂಲ ಕಾರಣ ವಿಷಯದ ಇಚ್ಛಾ, ಆಶಾ. ಎಂದೂ ಇನ್ನು ಮಾಡಬೇಡ, ಮಾಡಿ ಕೆಡಬೇಡ. ಅನುಲಿ ಉಂಡಿ ಅದ್ರ ಬೆಣ್ಣ ಹತ್ತಿ ಏನಾಗೈತೆ ಅನ್ನೋದು ಇಷ್ಟು ವರ್ಷ ಆಯ್ತು, ಇನ್ನೂ ಹೊಳಿವಲ್ ನನಗೆ. ಇನ್ನೂ ಅದ್ರಾಗ ಓದ್ಬೇಕಂತಾನ, ಇನ್ನೂ ಮಕ್ಕಳು ಮರಿಗೆ ಮೊಮ್ಮಕ್ಕಳಿಗೆ ಏನೇನೋ ವ್ಯವಸ್ಥೆ ಮಾಡ್ಬೇಕಂತ ನನಗೆ. ಇದೇ ಸಂಸ್ಕಾರದಾಗ ಬಂದೈತಿ, ಏನ್ ಮಾಡೋದು? ಪುಣ್ಯ ಹೊಳದ್ರೆ ನಿನಗೆ ಪುಣ್ಯ, ಶರೀರ ಬಿಡುಮಟ ಇದು ವಿಚಾರ ಮಾಡಿದ್ರೆ. ಅಲ್ಲೇ ಇದ್ರು ಹೊಳಿದಿಲ್ರಿ ಅದ. ಉಣ್ಣೆ ಕೆಚ್ಚಲದೊಳಗಿದ್ರು ಅದು ಕಾಲಿನ ಮಾದರಿ ಗೊತ್ತಿರೋದಿಲ್ಲ, ರಕ್ತನ ಇರೋದು ಅದು. ಮತ್ತು ಅಲ್ಲಿ ಸಾಮಾನ್ಯ ಏನದಾವು, ಎದಕ್ ಬರ್ತಾವ ಇವು? ತೂಣಿ ಎಬ್ಸ್ಕೊಂಡು ಇಲ್ಲಿ ಇದು ಒಯ್ಯಬಾರ್ದು, ಮುಟ್ಟಬಾರ್ದಪ್ಪ ನಾವು, ಮತ್ತೆ ಇದಕ್ಕೆ ಹೊಕ್ಕಿವ ಅದು ಉಳಿದಿಲ್ಲ. ಬರೇ ಇದೇ ವ್ಯವಸ್ಥೆ, ಇದೇ ಗುರಿಯಾಗ ಇರ್ತೀವಿ ನಾವು, ಹೌದಿಲ್ಲ? ಇದರ ಆಶಯ ಏನೈತಿಲ್ಲ ಭಾಳ ಹೀನ ಸ್ಥಿತಿಗೆ ಹೋಯ್ತೈತಿ. ಏನ್ ನಿನ್ನದನ್ನೋದ್ರಾಗ ಅಷ್ಟೇ ನೀನು ನೋಡ್ಕೋಬೇಕು, ಅನ್ಯದರ ವಸ್ತುಗಳ ಹನಿಕೆ ಹಾಕಬಾರ್ದು. ನಿಯಮದ ಅದಕ್ಕೆ ಧರ್ಮ ಅಂತ. ಏನ್ ಅದಕ್ಕೆ ಬಿಡಬೇಡ ಅದನ್ನ, ಧರ್ಮ ಮಾರ್ಗವನ್ನು. ಏನ್ ಅನ್ಯ ವಸ್ತುಗಳ ಅಪೇಕ್ಷೆ ಎಂದೂ ಮಾಡಕ್. ಇನ್ನೊಬ್ಬರು ಒಂದು ಬಾಯಾಗ ಹಾಕೊಂಡು ಹೊಲಸು ಅಂತಿದ್ರಂತ ಶಿವಾನಂದ ಅಜ್ಜ ಅವರ ತಂದೆಯವರು. ಏನ್ ಬರೀ ಶಿವಾನಂದ ಅಜ್ಜ ಅವ್ರದ್ದು ಅಷ್ಟೇ ನಮಗೆ ಗೊತ್ತೈತಿ, ಅವ್ರಿಗಿಂತ ಹಿಂದಿನವರು ಅವ್ರು ಹೆಂಗ ಜೀವನ ಸಾಗಿಸಿದ್ರು, ಹೌದಿಲ್ಲ? ಲಿಂಗನಗೌಡ್ರು ಅದೇನಾರ ಗೊತ್ತೈತಿ ನಿಮಗಂತಿದ್ರು? ಹೆಂಗ ಜೀವನ ಸಾಗಿಸಿದವ್ರು, ಯಾರಿಗೆ ತೊಂದ್ರೆ, ಇನ್ನೊಬ್ಬರದಾನೆ ಏನಾರ ತಗೊಂಡ್ರೆ ನಮ್ಗೆ ಹೋತಪ್ಪ ಹೊಲಸ. ಅಷ್ಟೊಂದು ಅವರು ನೀತಿವಂತರ ಇದ್ರಂತ.
ಶಿವಾನಂದ ಅಜ್ಜ ಅವ್ರ ತಂದೆಯವರು ಲಿಂಗನಗೌಡರು. ಲಿಂಗನಗೌಡರು ಬಸಮ್ಮನವರು ಹಂಗ ಇದ್ರಂತ. ಬರಗಾಲದು ಬಿದ್ರೆ ಅವಾಗ ಮಂದಿ ಕೈಯಾಗ ಏನ್ ಮಾಡಿ ಕಿಡಿಕ್ಯಾಗ ರೊಟ್ಟಿ ಇಟ್ಟು ತಿಮಿತಿದಂತ ತಗೊಂಡು ಹೋಗ್ಲಿ ಅಂತೇಳಿ ಹೊರಗೆ ಕಿಡಿಕ್ಯಾಗ ಹಂಗ ಕಾಲು ಬಂದಿತ್ತಂತ. ಡೌಗಿ ಬರ ಬಿದ್ದಾಗ ಇದ್ದದನ್ನೆಲ್ಲ ತಿನ್ಲಿ, ಉಪಯೋಗ ಮಾಡ್ಕೊಳ್ಳಿ ಆಕೈತೇನ. ಮುಚ್ಚಿಟ್ಕೊಂಡು ನಮಗ ಇದೆಲ್ಲ ಇರ್ಲಿ ನಾವು ಇನ್ನೊಬ್ರಿಗೆ ಹೇಳೋಂಗಿಲ್ಲ ನನ್ನಲ್ಲಿ ಐತೆ ಅಂತ. ತಗೊಂಡೆ ತಿನ್ರಿ, ಕೊಡ್ರಿ, ಹಂಚ್ಕೊಂಡ್ ತಿನ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೊರಿದ್ರ. ಹಾಗೆ ತುಂಬಿದ ಹಾಗೆ ತೆಗೆದು ಕೊಟ್ಟು ಬಿಡಪ್ಪ ಅಂದ್ರ ಕೆಂಚರೆಡ್ಡಿಗೆ. ಅವಾಗ ಕೆಂಚರೆಡ್ಡಿ ತಂದೆಯವರಿಗೆ ಅಲ್ಲಿ ಶಿವಾನಂದ ಅಜ್ಜ ಅವರು ಸೊಟಕನಾಳದೊಳಗ ಬರಗಾಲ ಬಿದ್ದಾಗ ಕೊಟ್ಟು ಬಿಡಪ್ಪ ಬಡಬಗ್ರಿಗೆ ಹಂಚಾರ. ಹಾಗೆ ತೆಗೆದು ಅವ್ರ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡ ಜರತ್ತೆ ಕೊಡ ಅವ್ರೇನ್ ಹಂಗ ಹೇಳ್ತಾರ ಅಂತ ಮತ್ತೆ ಮಾಕೈತೆ ನಮಗೆ. ಇಲ್ಲಿ ಬದುಕಲಿ ಅವರು ಅಂತ. ಅಂದ್ರೆ ನಿನ್ನ ಸಾರ್ಥಕ ಆತೀನಿ. ನಿನ್ನ ಗಳಿಸಿದ್ದು ಬರೀ ಹೆಂಡ್ರು ಮಕ್ಕಳು ಗುಜರಾನಿಗೆ ಇಟ್ಟ ಅಂದ್ರೆ ನಿನಗೇನು ಹೌದಿಲ್ಲ. ಎಲ್ಲರೂ ಮಾಡ್ತಾರ ಅದ. ನೀನು ದೊಡ್ಡ ಕೆಲಸ ಹೆಂಡ್ರು ಮಕ್ಕಳು ಪರೋಪಕಾರಕ್ಕಾಗಿ ಏನಾರ ಮೀಸಲಾಗಿತ್ತೇನೋ ನಿನ್ನ ಗಳಿಕೆ. ಬರೇ ನಮ್ಮವರು, ನನ್ನ ಮಕ್ಕಳು, ಮೊಮ್ಮಕ್ಕಳು ಇದಕ್ಕಾಗಿ ನೀ ಗಳಿಸಿದ ಇದನ್ನ ಪರೋಪಕಾರಕ್ಕಾಗಿ ಏನಾರ ನಿನಗ ಅದಕ್ಕಾಗಿ ನಿನಗೆ ಬರ್ತೈತಿ. ಅದೇನ್ ಮಾಡಿದ ಅದಕ್ಕೆ ನಿನಗೆ ಬರುದಿಲ್ಲ. ಅದು ತಿನ್ಗಾಣದ ಉಣಗಾಣ ಗಳಿಸ್ಕಾರ ಏನಾತ ನಿನ್ನ ಬದುಕಂದ್ರೆ ಏನಾತ ನಿನ್ನ ಬದುಕ ಏನಾತಂದ್ರೆ ಕಾಣತ್ರ ಗುಡ್ದಾಗ ಕಾಣದಂಗ ಹೋತಂತ. ಹಂಗ ಆಕೈತಿ. ದಾನ ಮಾಡಿದ ಶಿವಾನಂದ ಸ್ವಾಮಿ, ಶಿವಾನಂದ ಋಷಿಕೇಶ್ ಶಿವಾನಂದ ಭಾಳ ಹೇಳ್ಯಾರ ದಾನದ ಬಗ್ಗೆ. ಮಾಡ್ರಿ ಅದನ್ನ, ದಾನ ಮಾಡ್ಬೇಕು ನೀವು. ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಲ್ಲದ ಉಣಲಿ ಕಳ್ಳನಿಗಿಂತ ಸರ್ವಜ್ಞ. ಯಾವ್ದಾರ ರೂಪದಿಂದ ಹೋಗ್ಬಿಡ್ತೈತ್ರಿ ಅದು. ಹಿಂದಗಡೆ ಮರಗ್ತೀನಿ. ಅದು ದುಡುದು ಪ್ರಾಮಾಣಿಕತನದಿಂದ ಗಳಿಸಿದ್ದ. 100 ಕೂರಿಗೆ ಆಗುಮಟ ದುಡಿದು ಗಳಿಸಿದ್ ದಾನ ಮಾಡ್ತಿದ್ದಂತ. ಕೊಟ್ಟು ಬಿಡ, ಹೊಲಗಳನ್ನ ಕೊಟ್ಟು ಬಿಡ್ತಿದ್ದಂತ. ದಾನ ಮಾಡಿ ಒಂದು ಗುದ್ಲಿ ಅಟ್ಟ ಇಟ್ಕೊಂಡು ಉಳ್ಕಿದ್ ಕೊಟ್ಟು ಬಿಡೋದು. ಶಿವಾನಂದ ಅಜ್ಜ ಅವ್ರು ಇದ್ದಾಗ ಹೇಳ್ತಿದ್ರಂತ, ಪೋರ್ ಹೇಳ್ತಿದ್ರು. ಅಂದ್ರೆ ಎಷ್ಟು ಉದಾರ್ತನ ಇರ್ಬೇಕು ಅವಾಗ. 100 ಕೂರಿಗಿನೂ ಅವಾಗ ಬರೇ ದುಡಿದು ಗಳಿಸಿದ್ದ ದಾನ ಮಾಡಿದ್ದಂತ. ಅಕ್ಕೈತಿ. ನೀನು ಒಂದು ಸಾಲ ಹೋದ್ರೆ ಹಂಗ ಹೊಟ್ಟಿಬ್ಯಾನದಪ್ಪ ನೀನು. ಹೋಗ್ಲಿ ಬಿಡ, ಅದ್ರಾಗ ಏನು ಆಗ್ಬೇಕಾಗೈತಿ. ಬರುದಿದ್ರ ಒಳಗೆ ಬರ್ತೈತಿ ಅಂತೆ. ಈ ಬುದ್ಧಿ ಬರುದಿಲ್ಲಲ್ಲ. ಹೌದಿಲ್ಲ. ಕೋರ್ಟಿಗೆ ಎಡ್ತಾಕ್ತಿ ಹಂಗ. ಹೌದಿಲ್ಲ. ಕಾಲ್ಮರಿ ಹರಿದ್ರು ಹೋಗ್ಲಿ ನ್ಯಾಯ ಅದ. ಹೌದಿಲ್ಲ. ಎಷ್ಟು ಒಂದು ಕೊಡಿ ಕೊಳತ್ ಹೋಗ್ತಿ ಮಳೆಗಾಲದಾಗ ಕಾಲ್ಮರಿ ಹರಿದು ಅದು ಹಂಗ ಮುದತಿಗೆ ಹೋಗುದ. ಹೌದಿಲ್ಲ. ಹೋಗುದಿಲ್ಲ ಅದು. ದೇನ್ ಚಾಳಿ ಏನ್ ಮಾಡ್ಕೊಂಡು ಜೀವನ ಎಲ್ಲ ವ್ಯರ್ಥ ಆಗ್ತದ. ಎಲ್ಲ ನಂದಂತ ತಿಳ್ಕೊಂಡ್ರೆ ಅವರು ನಮ್ಮವ್ರು ಅದಾರ ಬಿಡ, ಮನೆಯನ್ನವ್ರ ಅಂತ ತಿಳ್ಕೊಂಡ್ರೆ ಹೆಂಗಾಕಿತ್ತು. ಈ ವಿಶಾಲ ಮನೋಭಾವನೆ ಇದ್ದಿದ್ರೆ ಎಂತ ನೆಮ್ಮದಿ ಇರ್ತಿತ್ತು ನಿನಗೆ. ಸಮಾಧಾನ ಶಾಂತಿ ಹೊಂದಬೇಕನ್ನ ನಾವು ತನ್ನ ಬಿಟ್ಟುಕೊಟ್ಟ ಎಲ್ಲಿ ಏನು ಕೆಲಸದ ಅಂತ ತಿಳ್ಕೊತಾನವ. ತಿಳಿದಿರ್ತಾನ ಎಲ್ಲಿ ಇಲ್ಲ ನನ್ನ ಕೆಲಸ ಅಂತ. ಹೊರಗೆ ಹಣಿಕೆ ಹಾಕೋದ್ರಾಗ ಏನೂ ಲಾಭ ಇಲ್ಲ ಅಂತ. ವಿಶ್ವದೊಳಗೆ ನಮ್ದು ಏನೂ ಕೆಲಸ ಇಲ್ಲ ನಾವು ಅನ್ನೋದು ಎಂದು ಹೊಳಿಬೇಕ್ರಿ ನಮಗೆ.
ಈ ಶರೀರದಾಗ ಏನೈತಿ ನಿನಗ ಬೇಕಾದದ್ದು ಐತೇನ ಇದ್ರಾಗ ನಿನಗೆ? ನೋಡ್ಕೊ, ಇದ್ರಾಗ ಬೇಕಾದದ್ದು ಐತೆ ನಿನ್ನೊಳಗೈತು, ಏನು ಶರೀರದೊಳಗೈತು ನಿನಗೆ ಬೇಕಾದದ್ದು. ನಿನ್ನೊಳಗುವುದು ಸತ್ಯ ಪದ ನಿತ್ಯ ಪದ ಅಂದಾರದ್ರು, ಈ ಶರೀರದೊಳಗುವುದು ಅಂದಾರನ. ನಿನ್ನೊಳಿಹುದು ಅಂದಾರ. ಎಚ್ಚರಿಕೆ ಒಳಿಹುದು ಅಂದಿಲ್ಲ, ನಿದ್ರೆ ಒಳಿಹುದು ಅಂದಿಲ್ಲ, ಕನಸಿನೊಳಿಹುದು ಅಂದಿಲ್ಲ, ನಿನ್ನೊಳಿಹುದು, ಈ ಶರೀರದೊಳಿಹುದು ಅಂದಿಲ್ಲ. ನಿನಗೆ ಬೇಕಾದದ್ದು ನಿನ್ನೊಳಗದ. ಹಂಗಾರೆ ನೀನು ಯಾರು? ವಿಚಾರ ಮಾಡಿ ನೋಡ್ಕೊಂಡ ಯಾವ್ದು ನೀನು ಹಂಗಾರೆ ಇದ್ರಾಗ ನಿನ್ನಿಂದ ಅರಿವಿಸ್ಕೊಳ್ಳೋದು ನೀನು. ಅದಕ್ಕೆ ಇದಕ್ಕಿದ್ದಂಗೆ ಇರ್ತೈತಿ ಅನ್ನೋದು ಅರಿವಿಸ್ಕೊಳ್ಳೋ ವಸ್ತು ಬದಲಾವಣೆ ಆಕೈತಿ. ತಿಳಿಯಾವ ನೀನು, ನೀ ಏನಾರು ಬದಲಾವಣೆ ಆಗಿನ? ನೀ ಇಲ್ಲದಂಗೆ ಯಾವಾಗ ಕೇಳು. ಎಲ್ಲ ಹೋದ್ರು ನೀ ಏನು ಹೋಗುದಿಲ್ಲಲ್ಲ. ಎಲ್ಲ ಹೋತ್ರಿ ಅಂತ ಬಂದಿತ್ತದು ಹೋತಿ. ನೀನು ಬಂದವನು ಅಲ್ಲ, ಹೋಗವನು ಅಲ್ಲ. ಯಾವ್ದು ಬಂದೈತಿ ಅದು ಹೋಗೈತಿ. ಬಂದದ್ದನ್ನ ಹೋದದ್ದನ್ನ ನೋಡ್ಕೊಂತ ಇರಕ್ ಸಾಕ್ಷಿಯಾಗಿದ್ದಿರು ಏನದಲ್ಲ, ಕೇವಲ ಸಾಕ್ಷಿ ಚೇತ ನಿರ್ಗುಣಶ್ಚ ಇದ್ದ ಇರು ನೀನು. ಅರಿವು ನೀನು, ಆನಂದ ಸ್ವರೂಪ ನೀನು. ಅದನ್ನ ಬಿಟ್ಟೇನು ನಾ ಬಂದು ಹೋಗುದು ನಾನು ಅಂತ ತಿಳ್ಕೊಂಡು ಅದನ್ನ ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತೀವಿ. ತೋರಿಡುವಂತ ವಸ್ತುಗಳನ್ನ ನಮ್ಮ ಮ್ಯಾಗ ಆರೋಪ ಮಾಡ್ಕೊಂಡು ಕೂತೀವಿ. ನಮ್ಮ ಇದನ್ನ ಅವಕರ ಮ್ಯಾಗ ಅವ ಇರ್ತಾವ ಅಂತ ತಿಳ್ಕೊಂಡೇವು. ತೋರು ಅವಕ್ಕೆ ಅಸ್ತಿತ್ವ. ನಾವು ಹೆಂಗ ಕಾಯ್ಮದೇವು ಹಂಗ ಕಾಯ್ಮದವ ನಾವು. ಜಗತ್ತಿನ ವಸ್ತುಗಳು ಯಾವೂ ಇದಕ್ಕಿದ್ದಂಗೆ ಇರುವುದಿಲ್ಲ. ನಾ ಇದಕ್ಕಿದ್ದಂಗಿರುವಂತ ವಸ್ತು ನಾನದೇನಂತ. ಇದನ್ನ ನಾವು ಶೋಧ ಮಾಡ್ಬೇಕಾಗೈತಿ. ಪ್ರತಿಯೊಬ್ಬರು ಆತ್ಮ ಸಂಶೋಧಕರಾಗಬೇಕಾಗೈತಿ. ಅದರಾಗ ಯಶಸ್ವಿಗಳಾದಾಗ ನಾವು ದುಃಖದಿಂದ ಬಿಡುಗಡೆ. ನಿಜವಾದ ನಾನು ಯಾರಿದ್ದೇನೋ ಎಚ್ಚರ ನಮಗೆ ಆತಂದ್ರೆ ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಮಗೆ. ಆ ಪ್ರಯತ್ನದೊಳಗೆ ಎಷ್ಟು ಮಂದಿ ತೊಡಗೇವು ನಾವು. ನೆನೆಯುವುದನ್ನುವುದಿನ ಎಚ್ಚರಾದ ಮ್ಯಾಗ ನಿದ್ದೆ ಬೆಳಗಿನ ವೇಳೆ ಏನೈತಿಲ್ಲ, ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಕೊಡ್ಲಿ ಇದೇ ನೆನವಿನಾಗ ಇರ್ಬೇಕು. ಉದಯ ಕಾಲದ ಎಚ್ಚರಿಕೆಗಳು. ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ತನ್ನನು ಸುವಿಚಾರದಿಂದ ನೇಮಕಮಾಗಿ ಮನುಜ ನಿನಗಹುದು ಮುಕುತಿ ಅಂತ. ನೀ ಯಾರದೆ ಅನ್ನೋದು ಮಹಾತ್ಮರು ಹೇಳಿದಂತ ವಿಚಾರಗಳನ್ನ ನೆನಪು ಮಾಡ್ಕೋ. ಅವು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದ ಚಿಂತನದೊಳಗೆ ಯಾವ್ದು ನಾನು ಒಂದು ಅವಸ್ಥೆಯೊಳಗಿದ್ದದ್ದು ನಾನು, ಎಲ್ಲ ಅವಸ್ಥೆಯೊಳಗಿದ್ದದ್ದು ನಾನು. ನಿನ್ನೆದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ನಿನ್ನೆ ವ್ಯವಹಾರ ಇವತ್ತು ಕನಸಾಗಿ ಹೋಗ್ತದೆ, ಅದ ನಾನಂತ ತಿಳ್ಕೊಂಡಿದ್ದೆ. ನಿನ್ನೆ ಎಚ್ಚರಿಕೆ ವ್ಯವಹಾರ ಇವತ್ತೇ ಹಂಗಾಗೈತಿ, ಕನಸಾಗಿ ಹೋಗ್ತಿ. ಎಚ್ಚರಿಕೆ ವ್ಯವಹಾರ ನಿದ್ದೆ ಎದ್ದಿದಾಗ ಎಲ್ಲಿ ಹೇಗೈತಿ, ಗಳಮ್ಮ ಆಗಿ ಹೋತೆಲ್ಲ. ಕನಸಿನ ವ್ಯವಹಾರನೂ ಅಡಿಗೆ ಹೋತು, ಎಚ್ಚರಿಕೆ ವ್ಯವಹಾರ ಹೋಗ್ತಿ. ಹಂಗಾರೆ ನೀನು ಯಾರು ಇದ್ರೊಳಗೆ? ಇದ್ದ ವಸ್ತು ನೀನು, ಯಾವಾಗಲೂ ಇದ್ದ ವಸ್ತು ನೀನು, ಕೆಡಲಾರದಂತ ವಸ್ತು ನೀನದೇನು ಅಂತ ತಿಳ್ಕೊ. ಈ ಶರೀರವನ್ನು ಕೃಷಿ ಅಥವಾ ಪುಷ್ಟ ಮಾಡುವಿಕೆ ಒಳಗೆ ಏನು ಕೆಲಸ ಇಲ್ರಿ. ಬಹಳಷ್ಟು ತಯಾರು ಮಾಡಿದ್ರು ಇದ್ರಾಗ ಸುಖ ಸಿಗುದಿಲ್ಲ. ಅಗದಿ ಬಡಕಲಂಗ ಬಾಳಿ ಅಗದಿ ಕ್ಷೀಣ ಮಾಡಿದ್ರು ಅದು ಸುಖ ಸಿಗುದಿಲ್ಲ. ಬುದ್ಧ ನೋಡಿದ, ಅರಮನೆಯಾಗಿದ್ದಾಗ ಸೊಕ್ಕ ಎಲ್ಲ ಪೌಷ್ಟಿಕ ತಿಂದು ನೋಡಿ ಸೊಕ್ಕ ಮಾಡಿದ. ಹಿಂದಗಡೆ ಅವನು ಹೊಳೆದ ನೋಡಿದ ನರಗಳು ಕಾಣಕತ್ತು ಅಂತ, ಎಲುಬಿ ಹೆತ್ತಿ ನರಗಳು ಕಾಣುವಂಗ ಆ ಶರೀರವನ್ನು ಮಾಡಿದ. ಏನೂ ಲಾಭ ಇಲ್ಲ ಅಂದದ್ದು, ಅದರಾಗೂ ಏನು ಲಾಭ ಇಲ್ಲ ಅಂತ. ಇದನ್ನು ಸೊರಗಿಸಿದ್ರೂ ಲಾಭ ಇಲ್ಲ, ಇದನ್ನು ಸೊಕ್ಸಿದ್ರೂ ಲಾಭ ಇಲ್ಲ. ಮಾಡ್ತಿರ್ತಾರಿಲ್ಲ ಕೆಲವೊಂದು ಅಗದಿ ಒಣಗಿಸಿ ಅಕ್ಕಿ ಹಂಗೆ ಮಾಡಿರ್ತಾರೆ, ಅದರಾಗೂ ಲಾಭ ಇಲ್ಲ. ಇದನ್ನು ಪುಷ್ಟಿ ಮಾಡೋದ್ರಿಂದ ಇಲ್ಲ, ಸೊರಗಿಸುವುದರಿಂದ ಲಾಭ ಇಲ್ಲ ಅಂತ. ಜ್ಞಾನವನ್ನ ಮಾಡ್ಕೋ ಯಥಾರ್ಥವಾಗಿ. ಶರೀರವನ್ನ ಅನುಕೂಲ ಆಗೋ ಮಟ್ಟ ನಿನಗೆ ಶರೀರ ಕೆಡಗಲಾರ್ದಂಗೆ ಮಾಡ್ಕೋಕ್, ನಿನಗೆ ಆರೋಗ್ಯವಾಗಿ ಇಟ್ಕೋ ಶರೀರ. ಏನ್ ಇದ್ರ ಕೂಡ ಬಹಳ ಇದನ್ನ ಮಾಡಕ್ ಹೋಗ್ಬೇಡ. ಏನ್
ಈ ಜಗತ್ತಿನೊಳಗೆ ನಂದೇನೂ ಕೆಲಸ ಇಲ್ಲ ಅನ್ನೋನ್ ಕೆಲಸ ನೋಡ್ರಿ. ಏನ್ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಿದಾಗ ಹೆಂಗಿರ್ತೈತಿ ನೋಡ್ಕೊ ನಿನ್ನ ಮನಸ್ಸು. ಆ ಕಳನ ಬೇರೆ, ಎಲ್ಲಾ ಬಯಕೆಗಳನ್ನು ಕಳ್ಕೊಂಡು ಅವನ ಕಳ ಹೆಂಗಿರ್ತೈತಿ. ಆರೂಢ ಶರೀರ ನೋಡಿಬಿಟ್ರೆ ಪಿಂಡ ಮತ್ತು ಬ್ರಹ್ಮಾಂಡದೊಳಗೆ ಏನೂ ಕೆಲಸ ಇಲ್ಲ ಅಂತ ವಿಚಾರವಂತರಿಗೆ ತಿಳ್ಕೊಳ್ಳೋಂಗಿತ್ತಂತ. ಅವರ ಮುಖಶ್ಚರ್ಯ ಬದಲಾದದ್ದು ನಾವು ಯಾವಾಗಲೂ ನೋಡಿಲ್ಲ ಅಂತ. ಆರೂಢರ ಹೋಗ್ಯಾರ ನೋಡ್ಯಾರ ಅವ್ರ ಅಪ್ಪ ಅವರು ಆರೂಢರ ದರ್ಶನ ತಗೊಂಡ್ರ ಅವಾಗ. ಏನ್ ಮತ್ತ ಈ ಗುರುನಾಥ್ ನೋಡ್ರ ಬಗ್ಗೆ ಹೆಂಗ್ರಿಪ್ಪ ಅಂತ ಕೇಳಿದ್ರು ಒಬ್ಬರು ಪ್ರಶ್ನೆ. ಅವ್ರು ಅದಕ್ಕೆ ಗೊತ್ತಿಲ್ಲಪ್ಪ ನನಗಂದ. ಏನ್ ಹೌದು ಗೊತ್ತಾಯ್ತು ನನಗೆ. ಆ ಸ್ಥಿತಿ ಜ್ಞಾನಿ ಸ್ಥಿತಿ, ಜ್ಞಾನಿನ ಬಲ್ಲ ಅಂತ. ಹೌದಿಲ್ಲ? ಏನ್ ಹೊರಗೆಲ್ಲ ಐತ್ ನಮ್ಮ ಅಂತೇಳಿ ಅಂತ. ಹೌದಿಲ್ಲ? ಇದು ಕೊಟ್ಟಿ ಇದು ಹೌದಿಲ್ಲ? ಯಾವ್ದಿರ್ತೈತೆ ಹೊರಗೆ ಅಲ್ಲಿಗೆ ಹೆಚ್ಚು ನೋಡಿದ್ರೆ ಯೋಗ್ಯ ಪಕ್ಕ ಐತೆ ಅಂತ. ಜ್ಞಾನಿಗೆ ಗೊತ್ತಾಕೈತಿ, ಅಜ್ಞಾನಿಗೆ ಏನು ಗೊತ್ತಾಕೈತಿ? ಹೌದಿಲ್ಲ? ಹೊರಗೆಲ್ಲ ಬಿಟ್ರೆ ಒಳಗೆ ಬಿಡ್ಬೇಕಲ್ಲ. ಇದು ಡೋಂಗಿ ಐತೋ ಇದೈತೋ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಹೌದಿಲ್ಲ? ಅವ್ರಿಗೆ ಹೊರಗಲ್ಲಿ ಇರ್ತೈತಿ, ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತಿ ಏನೈತಿ ಇದ್ರೊಳಗೆ ಅಂತ. ಹೌದಿಲ್ಲ? ಜ್ಞಾನಿಗಳಲ್ಲಿ ಅದು ಸ್ವಚ್ಛ ಮನಸ್ಸು ಇರ್ತೈತಿ ಅವ್ರಿಗೆ. ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಯಾರು ಹೆಂಗದಾರ ಅನ್ನೋದು. ಮಾತಾಡಿದ್ರ ಮ್ಯಾಗ ನೋಡಿದ್ರ ಮ್ಯಾಗ ಗೊತ್ತಾಗ್ಬಿಡುತ್ತೆ ಜ್ಞಾನಿದಷ್ಟೇ. ಆದ್ರೆ ಅವ್ರು ವ್ಯಕ್ತ ಮಾಡಕ್ ಹೋಗೋದಿಲ್ಲ. ಹೌದಿಲ್ಲ? ಅವ್ರಿಗೆ ಅಳತಿ ಮಾಡೋ ಇದಿರ್ತೈತಿ ಮಾಪಕ. ಯಾಕ್ರಿ ಇವ್ರು ಇಷ್ಟ ಅದಾರ ಇವ್ರು. ಅಳದ ನೋಡ್ತಾರ, ಎಲ್ಲ ನೋಡಿರ್ತಾರ. ಏನದ ಬಿಡು ಅವ್ರು ಉದಾಸೀನ ಆಗ್ಬಿಡು. ಇಷ್ಟ ಬಿಡಬೇಕು ಅಂತ ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಅಪ್ಪ ಅವ್ರ ದೃಷ್ಟಿ ಹಂಗ ಇತ್ತು. ನೋಡಿಬಿಟ್ರು ಗೊತ್ತಾಕಿತ್ತು ಅವ್ರಿಗೆ ಹೆಂಗ ಐತದ. ಒಮ್ಮೆ ಖಡಾಮುಡಿ ಹೇಳ್ಬಿಡ್ತಿದ್ರು ಹಿಂಗೈತೆ ನೋಡಿದಂತ. ಅದಕ್ಕೆ ಮಾರೂಡ್ರ ನೋಡಿಬಿಟ್ಟಿರ್ತಿ ಬಹಳ ಶಾಂತ. ಮುಖಮುದ್ರೆ ಅವ್ರ ಬದಲಾವಣೆ ಆಗಿತ್ತು, ಬಹಳ ಶಾಂತ ಇರ್ತಿತ್ತು. ಮುಖಚಿಹ್ನೆ ಬದಲಾವಣೆ ಆಗದೆ ಇರೋದು ಬಹಳ. ಶಿವಾನಂದ ಅಜ್ಜ ಅವರ ಮುಖಚಿಹ್ನೆ ಯಾವಾಗಲೂ ಗಂಭೀರ ಇರ್ತಿತ್ತು. ಅವ್ರ ಮುಖಚಿಹ್ನೆ ಬದಲಾದದ್ದು ನಾವು ನೋಡ್ಲೇ ಇಲ್ಲ ಅಂತ ಅಜ್ಜ ಅವ್ರು. ಯಾಕೆ ಬದಲಾಗದೆ ಇದ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಿರ್ತಾರ ಅವರು. ನಮ್ಮ ಏನಕ್ಕವು ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗುವ ವಿಷಯ ತೋರಿಕೆ ಕಡೆ ಲಕ್ಷ್ಯ ಇದ್ದವ್ರು ಬದಲಾವಣೆ ಆಗುವುದನ್ನಲ್ಲ. ಇರುವಿಕೆ ಕಡೆ ಲಕ್ಷ್ಯ ಕೊಟ್ಟಂದ್ರೆ ನಾವು ಬದಲಾವಣೆ ಆಗುದಿಲ್ಲ. ಏನು ಜಗತ್ತಾಗ ಬುಡ ಮೇಲಾದ್ರೂ ಬದಲಾವಣೆ ಆಗುದಿಲ್ಲ. ಅವ್ರು ಸೊಪ್ಪು ಹಾಕೋದಿಲ್ಲ ಅದು ಅದಕ್ಕೂ. ನಾವು ಹಿಂಗ್ಯಾಕೆ ಕುಂತೀವೋ ಮರಾಯ, ಹೆಂಗಾಗಿರ್ತೈತಿ ನೋಡಿ. ಯಾಕ್ರಿ ಮಕ್ಕ ಹಿಂಗ್ಯಾಕೆ ಮಾಡ್ಕೊಂಡು ಕುಂತಿ, ಹಿಂಗ್ಯಾಕೆ ಗಂಟು ಹಾಕೊಂಡು ಕುಂತಿ, ಏನ್ ಕಳೆದ್ ಕತ್ತರಿಸ್ಕೊಂಡ್ ಬಿಡ್ತೈತಿ ನಿನಗ ಅಂತಿದ್ರ ಅಜ್ಜ ಅವ್ರು. ಅಂತದ್ದೇನು ಬಂದೈತಿ ನಿನಗೆ, ಮಕ ಗಂಟು ಹಾಕೊಂಡು ಕುಂತಿಯಲ್ಲೋ, ನಿನಗೆ ಎಷ್ಟು ಗಂಟಾಗೈತಲ್ಲೋ ಮಕ ಬಾಳ. ಕಳ ಪ್ರಸನ್ನ ಚಿತ್ತ ಇಲ್ಲ. ಯಾಕ ಅವೆಲ್ಲ ನನಗೆ ಹಂಗ ಆಗ್ಲಿಲ್ಲ. ವಿಪರೀತ ಕಲ್ಪನೆಗಳನ್ನು ಮನಸ್ಸಿನ ತುಂಬಿಕೊಂಡು ಕುಂತೀವಿ. ಅವನ್ನೆಲ್ಲ ಹೊರಗೆ ಹಾಕಿದ್ರೆ ಹೆಂಗಿರ್ತಿತ್ತು ಮನುಷ್ಯನ ಇದೆಲ್ಲ ದುಗುಡೆಲ್ಲ ಹೋತಂದ್ರ ಆ ದೃಷ್ಟಿ ಇದ ಬೇರೆ ಬರ್ತೈತಿ, ಆ ಕಳನ ಬೇರೆ. ಇದ್ದ ಜಡ್ಡ ಸುಧಾ ಹೊಕ್ಕವ್ ನೀನು ಅದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ, ಇರುವಿನ ಕಡೆ ಲಕ್ ಕೊಟ್ಟೆ ಅಂದ್ರೆ ಲಕ್ಷ ಪರಕ್ ಮಾಡಿಬಿಡಮ್ ಬಿಡಪ್ಪ ಅಂತಿದ್ರು. ಬೇಕಾದಷ್ಟು ಶರೀರದಾಗ ವೇದನ ಆಯ್ತಂದ್ರು ಆ ಕಡೆ ಲಕ್ ಕೊಟ್ಟ ತನ್ನಿಂದ ತಾನ ಶುದ್ಧ ಆಗ್ಬೇಕು.
ಅದು ದಿವ್ಯ ಔಷಧ. ಇವು ಹೊರಗಿನೂ ಏನೋ ಮಾಡೋ ಆಗ್ಬೋದು, ಆಗ್ಲಿಕ್ಕಿಲ್ಲ. ಇದ್ರ ಕಡೆ ಲಕ್ ಕೊಟ್ರಂತಿ ಭಾವ ಬರೋಂಗಿಲ್ಲಲ್ಲ. ಬೇಕಾದಂತ ತ್ರಾಸ ಇರ್ಬೇಕಂತಾದ್ರಾಗ ಅದ್ರ ಕಡೆ ಲಕ್ ಕೊಡ್ಬೇಕು. ಆಕೈತೆ ನಮಗ. ಅಜ್ಞಾನಿಗೆ ಮಾತ್ರ ಸಾಧ್ಯ ಐತಿ. ಬೇಕಾದಂತ ಶರೀರದಾಗ ವೇದನೆ ಆಯ್ತು ಅಂದ್ರು ಅದ್ರ ಕಡೆ ಸಟಕ್ನ ಲಕ್ಷ ಪರ್ಕ್ ಮಾಡ್ತಿದ್ರಂತ. ಲಕ್ಷ ಪರ್ಕ್ ಮಾಡಿ ಬಿಡಪ್ಪ, ಸುಮ್ಮನೆ ಎಷ್ಟಂತ ಇದನ್ನ ಮಾಡ್ತಿರತ್ತಿದ್ರು ಅಜ್ಜವ್ರು. ಅವ್ರು ಯಕೃತ ದೋಷ ಆಗಿ ಹೊಟ್ಟೆಯೊಳಗೆ ವೇದನೆ ಭಾಳ ಆಕಿತ್ತು. ಕಾಶಿ ಇದನ್ನ ಬೇಕಾದ ನೀರ್ ಕಾಶಿ ಇಟ್ರು, ಬೆಚ್ಚರಿಗೂ ಉಸುಕಿನ ಇದನ್ನ ಕಾಶಿ ಇದನ್ನ ಮಾಡಿದ್ರು. ಎಷ್ಟಂತ ಮಾಡವ್ರು ಬಿಡಪ್ಪ ಅಂತ. ಒಂದು ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ ತ್ರಾಸಾಗತ್ತಿತ್ತು ಅಜ್ಜ. ಅವಾಗ ಇದನ್ನ ಮಾಡಾಕತ್ರು. ಎಷ್ಟಂತ ಮಾಡ್ತೀರಿ ಬಿಡಪ್ಪ, ಲಕ್ಷ ಪರ್ಕ್ ಮಾಡಿಬಿಡ್ತೇನೆ ಅಂದ್ರೆ ಅಜ್ಜ. ಆ ರೂಢಿ ಇತ್ತು ಅವ್ರಿಗೆ. ಸಾಮಾನ್ಯ ಜನರಿಗೆ ಎಲ್ಲಿ ಆಕೈತಿ? ಲಾಭ ಹೋಗೋದು ನಮಗೆ. ಅಯ್ಯೋಪ್ಪ, ಬರ್ಬೇಕಲ್ಲ ಸಂಬಂಧ ತಪ್ಪಿಸ್ಕೊಳ್ಳೋ ಅಭ್ಯಾಸ ಬೇಕು. ಅದಕ್ಕೆ ಅಭ್ಯಾಸ ಬಲದಿಂದ ಸಾಧ್ಯ ಐತಿ. ಇದೇ ಉಪಾಯ. ಲಿಂಕ್ ತಪ್ಪಿಸ್ಬೋದು ಒಂದೇ ಉಪಾಯ. ಇದಕ್ಕೆ ಭಾರಿ ಬ್ಯಾಕಿ ಉಪಾಯ ಇಲ್ಲ. ಆ ಅಭ್ಯಾಸ ನಾವು ಮಾಡ್ಬೇಕಾಗಿ. ನಾವೆಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಂಡ್ರೆ ನಾವು ಆರಾಮಿರ್ತೀವಿ. ಸಂಬಂಧ ಹಚ್ಕೊಂಡು ಒದ್ದೆ ಆಡ್ತಿದ್ದೀನಿ ಅಂತ. ಹಂಗಾರೆ ನೀನ್ ಯಾರು, ನೀನ್ ಅಲ್ಲದ್ದು ಯಾವ್ದು ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಖಾತ್ರಿ ಆಗುತ್ತೆ. ಮಾಹಿತಿ ಆಗೈತಿ. ಮಾಹಿತಿ ಮಾಡ್ಕೊಂಡು ಅದರ ಅಭ್ಯಾಸದಾಗ ತೊಡಗಬೇಕಿಲ್ಲ. ಅವಧಿ ತಗೋತೈತಿ ಖಾತ್ರಿ ಆಗ್ಬೇಕಂತ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು. ಅದನ್ನು ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೋಬೇಕಂದ್ರೆ ಹೇಳಿದ ಕ್ಷಣ ಕೇಳಿದ ಕ್ಷಣ ಆಗೋದಲ್ಲ ಅದು. ಅನೇಕ ಮನುಷ್ಯ ಜನ್ಮಗಳು. ಬಹುನಾಂ ಜನ್ಮನಾಂ ಅಂತೆ ಮಾಮೇತಿ ಪರಂತಪಃ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ, ಅರ್ಜುನ ಬಹಳಷ್ಟು ಜನ್ಮಗಳು ಕಳೆದು ಹೋಗ್ಬೋದು. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಮಗ್ ಖಾತ್ರಿ ಆಗ್ಬೇಕಂದ್ರೆ ಏನ್ ಪರಮಾತ್ಮ ವಿಷಯಕ ಜ್ಞಾನವಿಲ್ಲದವರು ಅಂದ್ರೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದ್ರೆ ಅದು ನಿನ್ನನ್ನು ನೀ ಮರ್ತ ಆ ಹೀನ ಸ್ಥಿತಿಯನ್ನು ಹೊಂದಬೇಕಾಗೈತಿ. ತಿರ್ಯಗ್ಯೋನಿಗಳಲ್ಲಿ ಜನ್ಮವನ್ನು ಹೊಂದಬೇಕಾಗ್ತದೆ. ತಿರ್ಯಗ್ಯೋನಿಗಳಂದ್ರೆ ರಸಿಕ ಮಶಕಾದಿಗಳು, ಏನು ಕೂರಿ ಇಂಥ ಜನ್ಮಗಳು ಸುಧಾ ಬರ್ತಾವ. ನಿನ್ನನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಹುಳ ಉಪ್ಪಳಿ ಹೌದಿಲ್ಲ, ಇವೆಲ್ಲ ತಿರ್ಯಗ್ಯೋನಿಗಳು ಅಂತ. ಏನ್ ಮಾಡತ್ತೇವ್ ನಾವು? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿವನು. ತೊಡಗಲಿಲ್ಲ ಅಂದ್ರೆ ಹೀನಸ್ಥಿತಿ ಅಂತ ಕಟ್ಟಿಟ್ಟು ಬುತ್ತಿನ. ದಿನಾಲು ಏನ್ ಮಾಡ್ತೇವೆ ನಾವು? ಹೊರಗಿನ ತೆಗೆದು ಒಳಗೆ ಹಾಕೋದು, ಒಳಗಿನ ತೆಗೆದು ಹೊರಗೆ ಹಾಕೋದು. ಹೌದಿಲ್ಲ? ಇಷ್ಟ ಕೆಲಸ ಹೌದಿಲ್ಲ? ಏನಾಯ್ತಪ್ಪ ಮಾಡೋದು? ತಿನ್ನೋದು, ತಿನ್ಕೋದು, ತಿಕ್ಕೋದು, ಇಷ್ಟ ನಮ್ಮ ಮುಗೀತು ನಮ್ಮ ಜನ್ಮ ಅಂತೇಳಿ. ಇದನ್ನ ಮಾಡಿದಿಲ್ಲ ನೀ. ಮಾಡಿ ಎಷ್ಟು ಸಲ ಹುಟ್ಟಿ ಬಂದ್ರು ಇದನ್ನ ಮಾಡಿದಿ. ಇದಕ್ಕಿಂತ ಹೆಚ್ಚಿಂದ ಏನು ಕಮಾಯಿ ಮಾಡಿದಿಪ್ಪ ನೀನು? ಗೊತ್ತಾಗ್ಲಿಲ್ಲ ನಿನಗೆ ಎದಕ್ಕೆ ಬಂದೇನು ನಾನಿಲ್ಲಿ ಅಂತ ಉದ್ದೇಶ. ಎಷ್ಟಂತ ಹಾಕವನಿ ಅದಕ್ಕಂಗ. ಅದು ಎಂದೂ ತುಂಬುದಿಲ್ರಿ ಹೊಟ್ಟೆ. ಖಾಲಿ ಮತ್ತೆ ಬೇಕು ಅನಿಸ್ತೈತೆ. ಹಂಗ ಚುರು ಹೊಟ್ಟೆ ಚುರುವನ್ನಾಗ್ತೈತಿ, ಚುರುಗುಡಾಗ್ತೈತಿ. ಏನಾರು ಹಾಕ್ತಾ ಏನಾರು ಹುಡುಕ್ಯಾಡ್ತೈತಿ ಹಾಕಕ್ಕೆ ಮತ್ತೆ ತಿಳ್ಕೋತೈತಿ. ಅದಲ್ಲ ಹಸಿದ ಜಠರಾಗ್ನಿಗೆ ತಿಪ್ಪಿಗೆ ಬೆಂಕಿ ಹಿದೈತಿ, ಏನಾರ ಹಾಕ್ಲಿ ಇದಕ್ಕಂತಿದ್ರು ಸಿದ್ಧಾರೂಢ. ತಿಪ್ಪಿಗೆ ಬೆಂಕಿ ಹಿದೈತಿ, ರಾಡಿ ಎರಿ ಮಣ್ಣು ರ್ಯಾವಿ ಮಣ್ಣು ನೀರು ಕಲಿಸಿ ಕುಡ್ದಾರ ಸಿದ್ಧಾರೂಢರು. ಒಂದು ಟೈಮ್ನಾಗ ಏನು ಇದಾಗಿ ಬದುಕಬೇಕಂತ ಮನುಷ್ಯಾಗಿ ಹೆಂಗೈತಿ ನೋಡೋದು. ಹೆಂಗಾರ ಬದುಕು.
ಸತ್ತ ನಾಯಿ ಮಾಂಸ ತಿಂದು ಬದುಕ್ಯಾನ ವಿಶ್ವಾಮಿತ್ರ. ಅಂತ ಬರಗಾಲ ಪ್ರಾಂತದೊಳಗೆ ಏನು ಸಿಗ್ಲಿಕ್ಕೆ ಇದನ್ನ ಬದುಕಿಸ್ಬೇಕು, ಇದನ್ನ ಹಾಳು ಮಾಡ್ಕೋಬಾರ್ದು ಅಂತೇಳಿ ಸತ್ತ ನಾಯಿ ಮಾಂಸ ತಿಂದಾರು ಬದುಕಿಸ್ಬೇಕು ಇದನ್ನಂತ. ಬರಗಾಲ ಪ್ರಾಂತದೊಳಗಿದ್ದಾಗ ಅಂತಾದ್ರಾಗ ಹೇಳಕ್ ಬರ್ದಿಲ್ಲ, ಹೆಂಗ ಬರ್ತೈತಿವ ನಮ್ಗೆ ಟೈಮ್ ಅಂತ. ಈಗ ನೋಡ್ಕೋರಿ ಮಂಗ್ಯ ಏನ್ ತಿಂತಾವ ಅಂತಿದ್ರ ಅಜ್ಜ ಅವ್ರು. ಎಲ್ಲಾ ಮಳೆಗಾಲ ಪೀಕ್ ಅದು ಏನು ಬರ್ಲಿಲ್ಲ ಅಂದ್ರೆ ಗಿಡಗಳಾರ ಇರ್ತಾವ, ಆ ತಪ್ಪಲ ತಿಂದಾರ ಬದುಕಾಕ್ ಬರ್ತೈತಿ ಅಂತ. ಮಂಗ್ಯ ಏನ್ ತಿಂತಾವ ನೋಡ್ಕೋರಿ, ಅದು ಮನುಷ್ಯಾಗೂನು ಲಾಗು ಆಕೈತಿ. ಅವಕ್ ಎಷ್ಟು ಪವರ್ ಇರ್ತಾವ್ರಿ ಮಂಗ್ಯಾವು, ಹೌದಿಲ್ಲ? ಮಂಗ್ಯನ ಮಾಂಸ ಬಾಳ ಇದಂತ, ಅದನ್ನ ತಿಂತಿದ್ದವ ಇವ. ಕಾಡುಗಳು ಅಂತಿದ್ರಿ ಅಲ್ಲ, ಬರೇ ಮಂಗ್ಯಾನ ಕೊಂದ ತಿನ್ನವು. ಏನ್ ಪವರ್ಫುಲ್ ಇರ್ತೈತಿ ಅಂತಂದ್ರ ಮಂಗ್ಯಾನ ಇದ್ರಾಗ ಅಂತ ಇದು ಸಿಗುದಿಲ್ಲ, ಅದನ್ನ ತಿನ್ನವು ಮಂಗ್ಯಾನ ಮಾಂಸ. ಅಂತಾವ ಅದಾವ ಈ ಕಾಡು ಇಲ್ಲೇ ಅದಾವ ಸಮೀಪ. ಇಲ್ಲಿ ಖಾನಾಪುರ ಅಂತ ಐತಲ್ಲ ಕಾಡು, ಅಲ್ಲಿ ಜಗತ್ತಿನ ಸಂಪರ್ಕ ಇಲ್ಲದ ಜನ ಐತಿ ಇನ್ನೂವರೆಗೂ. ಅಲ್ಲಿ ಇಲ್ಲೇ ಬೆಳಗಾವ್ ಹತ್ರ ಖಾನಾಪುರ ಅಂತ ಕಾಡು ಐತಿ, ಅಲ್ಲಿ ಬರೀ ಅವರು ಬದುಕು ಮಂಗ್ಯಾನ ಹೊಡದ್ ತಿಂತಾರಂತ. ಒಂದು ಟಿವಿಯ ಇದ್ರಾಗ ಯೂಟ್ಯೂಬ್ನಾಗ ತಗೊಂಡಿದ್ರು ಅದನ್ನ. ಮನುಷ್ಯ ಸಂಪರ್ಕನೇ ಇಲ್ಲ ಅವ್ರು ಇನ್ನೂವರೆಗೂ. ಬರೀ ಅವ್ರ ಬ್ಯಾಟಿಗೆ ಹೋಗುದು, ಮಂಗ್ಯಾನ ಹೊಡದ್ ತಂದು ಸುಟ್ಟು ತಿನ್ನೋದು, ಅದನ್ನ ಮಾಡ್ತಾವ. ಅವಕ್ಕೇನ ಈ ಆಧುನಿಕ ಜಗತ್ತಿನ ಇದೇ ಇಲ್ಲ ಅವ್ರು. ನಮ್ಮ ಇದ್ರಾಗ ಐತಿ ಸಮೀಪ, ಇಲ್ಲೇ ಬೆಳಗಾವ್ ಹತ್ರ ಖಾನಾಪುರ ಹತ್ರ ಆ ಕಾಡಿನೊಳಗದ. ಈ ಜಗತ್ತಿನ ಸಂಪರ್ಕನೇ ಇಲ್ಲ ಅವ್ರಿಗೆ. ನಾವು ಸುಧಾರಿಸೇವಂತ ನಾವು ತಿಳ್ಕೊಂಡೇವಿ, ಹೌದಿಲ್ಲ? ಇಲ್ಲೇ ಐತಿ, ಸಮೀಪನ ಐತಿ. ಅವ್ರಿಗೆ ಈ ಇದೇ ಇಲ್ಲ ಅವ್ರಿಗೆ, ಹೌದಿಲ್ಲ? ಪಶು ವೃತ್ತಿ ಇದ್ದಂಗೆ ಅದ ಅವರೆಲ್ಲ. ನಾವು ಈ ಅಣ್ಣ ತಮ್ಮ ಇದು ಅದು ಸಂಬಂಧ ಯಾವಕೇಲಿ ಬರ್ಬೇಕ? ಈ ಇದು ಆಧುನಿಕ ಇದೆ ಇಲ್ಲ ಅವಕ್ಕೆ. ನಾಗರಿಕತೆ ಅನ್ನೋದು ಎಲ್ಲಿ ಇಲ್ಲೇ ಇಲ್ಲ ಅವಕ್ಕೆ. ಅಂತ ವಾತಾವರಣದೊಳಗೆ ಅದಾವ, ಇನ್ನೂ ಅದಾವಂತ. ದರೊಬ್ರು ಇದನ್ನ ಮಾಡೋದು, ಹೌದಿಲ್ಲ? ಏನ್ ಮಾಡವಪ್ಪ ನೀನು? ಇಷ್ಟು ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿರಿ, ಉಂಡಿ ತಿಂದಿ ಡರನೆ ಡೇಗಿದಿ, ಮಜಾ ಮಾಡಿದಿ, ಇಂದ್ರಿಯಗಳ ಮಜಾ ಮಾಡಿದಿ. ಏನು ಏನು ಏನ್ ಸಿಕ್ತು ನಿನಗೆ ಅದರಿಂದ? ಧನುವ ಆತಿಲ್ಲ. ಎಲ್ಲ ಗುಡ್ಡ ಕಲ್ಲು ಹೊತ್ತಂಗ ಆತ್ ನಿನ್ ಬಾಳೆ ಅಂತ, ವ್ಯರ್ಥ ಆತಲ್ಲ. ಇದಕ್ಕಾಗಿ ಮಾಡುವ ಪ್ರಯತ್ನ ಎಲ್ಲ ನಿರರ್ಥಕ. ಅದರಾಗಿನ ಒಂದು ಶತಾಂಶದಷ್ಟು ಈ ಕಡೆ ಎಲ್ಲ ಕೊಟ್ಟಿದ್ರೆ, ನಿನ್ನ ನಿಜವನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ಹೆಂಗಾಕಿತ್ತು? ನಿನ್ನ ಜನ್ಮನ ಪಾವನ ಆಕಿತ್ತು. ಧ್ಯಾನಕ್ಕೆ ಕೂತಾಗ ರಾಜಸ, ಸಾತ್ವಿಕ, ತಾಮಸ, ತ್ರಿಗುಣಾತ್ಮಕವಾದಂಥ ಸಂಚಿತ ವಾಸನಾದಿಗಳೇನದಾವ ಧ್ಯಾನಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾವ. ಅವನ್ನೆಲ್ಲ ವಿಚಾರದಿಂದ ಹೊಡೆದಾಕೋ ಪ್ರಯತ್ನ ನಾವು ಮಾಡಬೇಕು. ಯಾವುದೇ ನಮೂನಿ ವಾಸನಾದಿಗಳಿದ್ರು ಅವುಗಳಿಂದ ವಿಚಾರನ ಅದಕ್ಕೆ ನಿವಾರಣೆ ಮಾಡ್ಕೊಳಿಕ್ಕೆ. ಆದ್ರೆ ಅತಿ ಕಠಿಣ ಐತಿ ಅಂದ್ರೂ ಸಾಧ್ಯ ಅದ. ಕಠಿಣ ಸಾಧ್ಯ ಅಂತ. ಈ ದೃಶ್ಯ ವಸ್ತುಗಳು ಎಲ್ಲ ಇವು ಮಿಥ್ಯವಾದಗಳು ಎಂಬುದನ್ನು ಮನವರಿಕೆ ಮಾಡಿಕೊಂಡಾಗ ಮನಸ್ಸು ಸರ್ವತಾ ಕ್ಷೀಣ ಆಗಿಬಿಡ್ತದೆ. ಇವೆಲ್ಲ ಸುಳ್ಳದಪ್ಪ ಇವು ಅಂತ. ಕಣ್ಣಿಗೆ ಕಾಣಿಸು, ಮನಸ್ಸಿಗೆ ಭಾಸ ಆಗು, ನಾಶ ಆಗುವಂತೆ ಗ್ಯಾರಂಟಿನ ಅಂತ ತಿಳಿದು ಅದ್ರ ಬಗ್ಗೆ ಉದಾಸೀನತೆಯನ್ನು ತಿಳಿದು ಉದಾಸೀನ ಆಗುದನ್ನ ಮನಸ್ಸನ್ನ ಹಿಡಿತದಾಗ ಇಟ್ಕೊಳಕ್ ಉತ್ತಮವಾದಂತ ಉಪಾಯ ಅಂತ. ಎಲ್ಲ ನಾಶ ಆಗೋದು ಗ್ಯಾರಂಟಿ ಅಂತ ತಿಳಿದು ಅದನ್ನು ಬಿಡೋದ್ರ ಬಗ್ಗೆ ನಾವು ಅದರ ಬಗ್ಗೆ ಆಸಕ್ತಿಯನ್ನು ಕೈ ಬಿಡುವಂತ. ಜ್ಞಾನಕ್ಕೆ ವಿವೇಕ ವೈರಾಗ್ಯಗಳನ್ನ ಸಹಕಾರಿ ಕಾರಣಗಳು. ವಿವೇಕ ವೈರಾಗ್ಯ ಇಲ್ಲದ ಅದನ್ನು ಹೊಂದಾಕೆ ಯಾರಿಗೂ ಸಾಧ್ಯ ಇಲ್ಲ.
ಬರೀ ಹೇಳಿದ ಕೇಳಿದ ವಿವೇಕ ಉದಯ ಆಗೈತೆ ನಿನಗೆ, ವೈರಾಗ್ಯ ಬಂದೈತಿ, ತ್ಯಾಗ ಮಾಡೋ ಬುದ್ಧಿ ಬಂದೈತೇನ? ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಹಂಗೆ ಒಮ್ಗಿಲ್ಲ ಅದನ್ನ ಹೊಂತೇನೆ ಅಂದ್ರೆ ವಿವೇಕ ವೈರಾಗ್ಯ ಇಲ್ದ ಎಷ್ಟು ನೀವು ಮಾಹಿತಿ ಮಾಡ್ಕೊಂಡ್ರು ಗೊಡ್ಡೆಮ್ಮಿ ಇದ್ದಂಗೆ ಅಂತಿದ್ರು. ಏನ್ ಮಾಡೋದು ಗೊಡ್ಡೆಮ್ಮಿ ಇತ್ಕೊಂಡು ಹೇಗ್ರಿ? ವಿವೇಕ ವೈರಾಗ್ಯ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ ಇದಕ್ಕೆ ಅಧಿಕಾರಿ, ಅವಾಗ ಲಾಭ ಆಕೈತಿ. ಏನ್ ನಾವು ದೊಡ್ಡವರಾದಿಂದ ಇಂದ್ರಿಯ ವಿಷಯಗಳ ಬಳಕೆ ಜಾಸ್ತಿ ಆದದಂಗ ಸುಖಿ ಆಗ್ತೇವೆ ಅಂತ ತಿಳ್ಕೊಂಡೇವಿ ನಾವು. ಏನ್ ಹೆಂಗ್ ದೊಡ್ಡವಕ್ಕೆ ಹಂಗಂಗ ಇನ್ನು ಭಾಳ ಸುಖ ಸಿಗ್ತೈತೆ ಅಂತ ನಾವು ತಿಳ್ಕೊಂಡೇವಿ. ಸಣ್ಣವಿದ್ದಾಗ ಆರಾಮಿದ್ದೀವಿ ಅನ್ನೋದು ನಮ್ಗೆ ಹೊಳಿವಲ್ದು. ಯಾವುದು ವಿಷಯದ ಗದ್ಲಿಲ್ದಾಗ ತನ್ನ ಇದ್ದೆ ಅವಾಗ. ಬರ್ಬರ್ತ ಹೆಂಗ್ ದೊಡ್ಡವ ಆದಿ ಎಲ್ಲ ತಿಳುವಳಿಕೆ ಹೆಂಗ್ ಭಾಳ ಶನ್ಯಾರ ಆದಿವಿ ನಾವು. ಹೌದಿಲ್ಲ? ಏನು ತಿಳಿದ ಇದ್ದಾಗ ಆರಾಮನೇ ಇದ್ದೀನಿ ಅವಾಗ. ಇದ್ರ ಶಾಣ್ಯತನ ಭಾಳ ಪಡ್ಕೊಂಡು ಸಮಾಧಾನ ಕೆಡಿಸ್ಕೊಂಡು ಕುಂತೇನೆ. ಹೌದ್ರ ಇದ್ರಾಗ ಎಷ್ಟು ಮುಂದುವರಿತೀವಿ ಅಷ್ಟಷ್ಟು ನೀವು ಮೂರ್ಖನ ಹಾಕಿ. ಅದಕ್ಕೆ ಹಿಂದಕ್ಕೆ ಸರಿ ಅದರಿಂದ ಏನ್ ಎಷ್ಟೆಷ್ಟು ವಿಷಯದಾಗ ಮುಂದುವರಿತೀವಿ ಅಷ್ಟಷ್ಟು ದುಃಖನ ನಿನಗೆ. ಅದಕ್ಕೆ ವಿಷಯೀ ಜನರ ಅತಿಯಾದ ಸಂಪರ್ಕ ಏನ್ ಮಾಡ್ತೈತಿ, ನಮಗೆ ಇದು ವಿಘ್ನ ಆಕೈತಿ. ಆರಾಮ್ ಇರ್ಬೇಕಂದ್ರೆ ಸಾಧಕನಿಗೆ ಇದು ವಿಘ್ನ. ಅಂಥವ್ರ ಮುಖ ಸಹಿತ ನೋಡಬಾರ್ದು ಅಂತ. ಬರೀ ಅದನ್ನ ಮಾಡಿದ್ವಿ ಇದನ್ನ ಹೇಳೋರು ಅವ್ರು. ನಾ ದೊಡ್ಡ ನೌಕರಿ ಹಿಡಿದ್ನಿ, ಅಲ್ಲಿ ನೌಕರಿ ಮಾಡ್ತೇನೆ, ಅಲ್ಲಿ ಹೊಲ ಹಿಡಿದ್ನಿ, ಅಲ್ಲಿ ಮನೆ ಹಾಕ್ಸೀನಿ. ಇದನ್ನ ಬಿಟ್ಟು ಮತ್ತೇನಾರ ಮಾತಾಡ್ತೇನೆ ನೀನು? ಅಷ್ಟು ಮಕ್ಕಳನ್ನ ಹಡ್ದೀನಿ ನಾನು, ಇದು ಆ ಮಗ ಎದುರಾಗದಾನು, ಏನು ತಗೊಂಡು ಏನ್ ಮಾಡವ? ಏನ್ ಮಾಡಿದ್ರೆ ಏನ್ ಆತಿಪ್ಪ ನಿಂದು? ಎದಕ್ ಮಾಡಿದ ಇದನ್ನ? ಆರಾಮಿರ್ಬೇಕು. ಆರಾಮದಿ ಹಂಗಾರೆ ಇಷ್ಟೆಲ್ಲ ಮಾಡಿ ಹಂಗಾರೆ ಮಾಡಿದ್ದೆ ಅದಕ್ಕೆ ಉಪಯೋಗ ಅಂತ ನೀನು. ಸುಖ ಹೊಂದೋ ಯೋಜನಾದ ಏನಾರ ತೊಡಗೇನು? ನೀವು ಸುಖ ಹೊಂದೋ ಯೋಜನೆ ಮಾಡ್ಕೊಂಡವ್ರು ಯಾರಿದ್ದಾರೆ ಅಂತಿದ್ರ ಅಜ್ಜ? ಕಾಮನ ಗೆದ್ದವರು, ಬಾಳೆ ತಿದ್ದಿದವರು, ನೀವು ಸುಖ ಹೊಂದೋ ಯೋಜನೆ ಮಾಡ್ಕೊಂಡವ್ರು ಎಷ್ಟು ಜನ ಸಿಗ್ತಿದ್ರಾಗ? ಅದ್ರ ಬೆನ್ನ ಹತ್ತಿ ಅದ್ರ ಗುಲಾಮಗಿರಿಗಳು ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಅಲ್ಲ, ಮತ್ತು ಜನ್ಮ ಜನ್ಮಾಂತರ ಅದ್ರ ಬೆನ್ನ ಹತ್ತದ ಬಿಡುವಲ್ಲೇನು? ಆಶೆ ಅದ ಹಂಗ ಮಾಡಕ್ ಹಸ್ತದ ನಿನ್ನ, ಅದು ಬಿಡುದಿಲ್ಲ ನಿನ್ನ. ಒಳಗಿತ್ತಂದ್ರೆ ಈಗ ಕಳ್ಕೋ. ಮನುಷ್ಯನ ಶರೀರ ಇದ್ದಾಗ ಎಲ್ಲ ಆಶೆಗಳನ್ನು ಕಳ್ಕೊಂಡಾಗ ಇದ್ರ ಬೆನ್ನು ಹತ್ತು ತಪ್ಪೈತಿ, ನನಗೆ ಮುಕ್ತ ಆಗ್ತೀನಿ. ಇಲ್ಲ ಅಂದ್ರೆ ಹೇಳ್ಕೊಂಡು ಹೋಗ್ತೈತಿ ಮತ್ತೆ. ಆಶೆ ಆದ ಬೆನ್ನು ಹತ್ತಿ ತಿರುಗು ಪಳೆ ಬರ್ತದೆ. ಬಲವತಿ ರಾಜನ್, ಆಶಾ ಬಲವತಿ ರಾಜನ್ ಬಹಳ ಬಲಾಟ್ಟಿ ಓದುತ್ತದೆ. ಎಂಥವನನ್ನು ಬಿಡುದಿಲ್ಲ ಅದು, ಎಳ್ಕೊಂಡಂಗ ತಿರುಗಿಸುತ್ತೆ. ತುಡುಗುದನ್ನದ ಕೊರಳೋಗಿನ ಗುದ್ದಿ ಅಂದದೋಳು ಎನ್ನನು ಮೂಜಗದೋಳು ಎಳೆದಾಡ್ತೀವಿ. ಎಳೆದಾಡ್ತೈತೆ ಅದು. ಅದನ್ನ ಮಾಡಕ್ ಹಚ್ಚಿ ಇದನ್ನ ಮಾಡಕ್ ಹಚ್ಚಿ ತೀಕಾಕ್ ಹಚ್ಚಿ ನಿನ್ನ ಆಶೆಯಾದ ಬೆನ್ನು ಹತ್ತಿರಿ. ಅದು ಯಾರು ಆಶೆಗೆ ದಾಸರಾಗಿರುವವರು ಅವರು ಇಡೀ ಲೋಕಕ್ಕೆ ದಾಸರಂತ. ಯಾರಿಗೆ ಆಶೆನ ದಾಸ ಆಗೈತೆ, ಹೌದಿಲ್ಲ, ಅವ್ರಿಗೆ ಇಡೀ ಎಲ್ಲ ಅವ್ರಿಗೆ ಅವರ ದಾಸ್ಯದೊಳಗೆ ಇರ್ತಾರೆ. ಅಂದ್ರೆ ಆಶೆಯನ್ನ ನಾಶ ಮಾಡ್ಕೊ. ಅಂಥವ್ರ ಬೆನ್ನ ಹತ್ತು, ಹೌದು, ಅಂಥವ್ರ ದಾಸ ಆಗುವಂತ. ಆಶೆಗೆ ದಾಸ ಆದವನ ಬೆನ್ನ ಹತ್ತಕ್ಕೆ ಹೋಗಲ್ಲ. ಆಶೆಯನ್ನ ತನ್ನ ದಾಸನನ್ನಾಗಿ ಮಾಡ್ಕೊಂಡವ್ರು ಬೆನ್ನ. ಆಶೆ ಆದ ಕೈ ಸಿಕ್ವತ್ತೆ ಆಡ್ಲಿಕ್ಕತ್ತಿಲ್ಲ, ಆಶೆಯನ್ನು ಕಳ್ಕೊಂಡವರು ಬೆನ್ನತ್. ಅಂಥವ್ರು ಎಲ್ಲಿ ಅದ? ಅಂಥವ್ರ ದಾಸ ನಾನು ಅಂತ ಕೃಷ್ಣ ಪರಮಾತ್ಮ ಹೇಳ್ಯಾನ. ಹೌದಿಲ್ಲ? ಯಾವುದೇ ವರ್ಣದಾಗ ಯಾವುದೇ ಜಾತಿಯಾಗಿರ್ಲಿ, ಅವನು ಯಾವ ಜ್ಞಾನ ಮಾಡ್ಕೊಂಡಿರ್ತಾನ, ಇವೆಲ್ಲ ಆಶೆಗಳನ್ನ ಕಳ್ಕೊಂಡು ವಿಷಯ ವಾಸನೆಗಳನ್ನ ನಾಶ ಮಾಡ್ಕೊಂಡು ಯಾವ ಮುಕ್ತಾಗಿರ್ತಾನೆ, ಜನ್ಮ ಜನ್ಮಾಂತರ ಅವನ ದಾಸ.
ಅವನ ದಾಸಾನುದಾಸ, ಅವನ ದಾಸನ ದಾಸ ನಾನು ಅಂದ ಕೃಷ್ಣ ಪರಮಾತ್ಮ. ಜನ್ಮ ಜನ್ಮಾಂತರ ಭವೇ ಜನ್ಮನಿ ಜನ್ಮನಿ. ಯಶ್ಯ ಕಶ್ಯ ವರ್ಣಶ್ಯ ಚ ದಾಸೋ ಅಹಂ ಭವೇ ಜನ್ಮನಿ ಜನ್ಮನಿ ಅಂತ. ಜನ್ಮ ಜನ್ಮಾಂತರ ಅವನ ದಾಸಾನುದಾಸ ಅಂತ. ಆಶೆಯನ್ನ ಹಿಡ್ತಾಗಿ ಇಟ್ಕೊಂಡವ. ಆಶೆದ ಬೆನ್ನ ಹತ್ತಿರ ನಾವು ತೀರ್ತೀವಿ. ಎಲ್ಲೆಲ್ಲಿ ಓದ್ ಹೋಗಿತಿತ್ತು ಹೇಳಾಕ, ಎಂತೆಂಥ ಜನ್ಮದಲ್ಲ ಹುಟ್ಟಾಕಿಸ್ತದೆ. ಅದಕ್ಕೆ ಖಬರ್ ಇಲ್ಲ ನಮ್ಗೆ. ಅದನ್ನು ಕಳ್ಕೊಳ್ಳೋ ಯೋಜನೆ ಮಾಡ್ಕೋ, ಆಶೆಯನ್ನು ನಾಶ ಮಾಡ್ಕೊಳ್ಳೋ ಯೋಜನೆ ಇದ ಒಂದ. ಬ್ರಹ್ಮಚಿಂತನೆ ಆತ್ಮಚಿಂತನೆ ಒಂದ. ಅದಕ್ಕೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಈ ವಾಸನೆಗಳನ್ನು ಸಮೂಲವಾಗಿ ನಾಶ ಎಲ್ಲಿ ತನಕ ನಾವು ಮಾಡ್ಕೋದಿಲ್ಲ ಅಲ್ಲಿ ತನಕ ಅದರ ಬೆನ್ನ ಹತ್ತಿ ತಿರುಗುವುದು ತಪ್ಪುದಿಲ್ಲ ನಾವು. ಅದಕ್ಕಾಗಿ ಬಂದೇವು ನಾವಿಲ್ಲಿ. ಅದ್ರ ಆಶಾದ ಬೆನ್ನ ಹತ್ತಿ ಜನ್ಮ ಬರ್ತೈತಿ. ಜನ್ಮಕ್ಕನ ಹಾಕುವ ಆಶೆ. ಇದರಿಂದ ಬಿಡುಗಡೆ ಮಾಡೋದಾದ್ರೆ ಆಶೆ ಕಳ್ಕೊಂಡೆ ಅಂದ್ರೆ ನಿನಗೆ ಜನ್ಮ ಬರುದಿಲ್ಲ. ಯಾವುದು ಆಶೆ ಇರಲಿಲ್ಲ ಅಂದ್ರೆ ಯಾಕೆ ಬರ್ತೈತಿ ಹುಟ್ಟು? ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಏನೂ ಮಾಡೋದು ಬೇಕಾಗಿಲ್ಲ. ಆಶೆ ಇತ್ತಂದ್ರೆ ಎಲ್ಲಾರ ಅಡ್ಡಾಡ ತಿರುಗ್ತೈತಿ. ಸುಮ್ಮನೆ ಕುಂಡ್ರು ಕೊಡುದಿಲ್ಲ, ಏನಾರು ಮಾಡಕ್ ಹಸ್ತೈತಿ. ನೋಡ್ರಿ ನೀವು, ಆಶೆ ಬಲಿ ಅತಿ ಆಶೆ ಇದ್ದುದು ಒಟ್ಟ ಸುಮ್ಮನೆ ಕುಂಡ್ರುದಿಲ್ಲ. ಹಂಗ ಗಡ್ಬಡಿಸ್ತಿರ್ತೈತಿ. ಏನ್ ಮಾಡಲಿ ಏನು ಬಿಡ್ಲಿ ಅಂತ. ಸುಮ್ಮನೆ ಕುಂತ್ರು ಒಂದ್ ಏನಾರ ಮಾಡೋದ ಅದ. ಕುಂತೇನಂದ್ರು ಬಿಡುದಿಲ್ಲ. ಅದು ಎಲ್ಲಿ ಹೋದ್ರೂ ಬಿಡುದಿಲ್ಲ. ಕುಂಡ್ರಸೇ ಕೊಡುದಿಲ್ರಿ ಅದು ಆಶೆ ಒಳಗೆ ತಂದ್ರ. ಯಾಕೆ ಅದ್ರ ಅಭ್ಯಾಸನ ಹಂಗ ಆಗಿಬಿಡೋದು. ಏನ್ ಮಾಡೋದು, ಅದ್ರ ಚಾಳೆ ಹಂಗೈತ್ ಬಿಡಪ್ಪ ಅಂತಿರ್ತಾರೆ. ಹೌದಿಲ್ಲ? ಏನು ಮರ ಎಷ್ಟು ಹೇಳ್ತೇವೆ ಇದಕ್ಕೆ ಸುಮ್ಮನೆ ಕುಂಡ್ರ ಅಂದ್ರೆ ಇದು ಮತ್ತು ಇದನ್ನ ಗದ್ದಾಡಿಸ್ತೈತಿ. ಏನ್ ಮಾಡೋದಪ್ಪ, ಇದನ್ನ ನಾವು ಹೇಳಿ ಸಾಕಾತಿ ಕೈ ಬಿಟ್ಟು ಬಿಟ್ಟೇವ ಅಂತಿರ್ತಾರ ಅವ್ರು. ಹೌದಿಲ್ಲ? ಏನ್ ಮಾಡೋದನ್ನು? ಅದು ಹೋಗುದೇ ಇಲ್ಲಿ ಚಾಳೆ. ಅದು ಅದನ್ನು ಮಾಡೀನಿ ಇದನ್ನು ಮಾಡೀನಿ ಬರೇ ಇದ್ರ ಗೆಣಿಕೆಯಾಗ ಹಾಕ್ತೀನಿ. ಎಲ್ಲ ವ್ಯರ್ಥನೆ ಮಾಡೋದು. ಎಲ್ಲ ಕೈ ಬಿಟ್ಟು ಸುಮ್ಮನೆ ವಿವೇಕ ಉದಯ ಆದಾಗ ಬರ್ತೈತಿ ನಮ್ಗೆ. ವಿವೇಕ ಉದಯ ಆಗೋ ಮಟ್ಟ ಹಂಗ ತಿರುಗುದನ ಅದು. ನಿರಂತರ ಸತ್ಸಂಗದಿಂದಲೂ ವಿವೇಕ ವೈರಾಗ್ಯದಿಂದಲೂ ಮನುಷ್ಯನು ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು. ಪುನರ್ಜನ್ಮದ ನೆನಪು ಮಾಡಿಕೊಂಡಾಗ ಇದು ಹೊಡಿತೈತಿ ನಮಗೆ. ಸಂಕಟ ಹೊನ್ನೋದು ಬಿಡೋದು. ಯಾ ಕರ್ಮದಿಂದ ಎಂತೆಂಥ ಜನ್ಮಗಳನ್ನು ಹೊಂದಬೇಕಾಗಿತ್ತು ನೋಡ್ಕೊ. ಎಂತೆಂಥ ಜನ್ಮಗಳ ಕಾದು ಕೂತಾವ ನಮಗ. ಏನು ಕವರಿಗೆಟ್ಟು ಕುಂತಿರು ಅಂತಿದ್ರು ಅಂತ ಶಿವಾನಂದಜ್ಜ ಅವರು. ನೀವು ಮಾಡಿದ ಕರ್ಮಕ್ಕನುಸಾರ ಎಂತೆಂಥ ಜನ್ಮಗಳ ಕಾದು ಕೂತಾವ. ಎಂತೆಂಥ ಕರ್ಮಗಳನ್ನು ಮಾಡ್ತೀವಿ ಅಂತ ಜನ್ಮಗಳ ರೆಡಿ ಅದಾವ ನಿಮಗೆ. ಹೌದಿಲ್ಲ? ಹುಟ್ಟೆ ತೀರ್ತೀನಿ. ಇನ್ನೊಬ್ರು ನಿಂದ ಇದನ್ನ ಮಾಡ್ಕೊಂತ ಬರೀ ಮುಂಜಾನೆ ಸಂಜೆ ಮಟ್ಟ ಬರೀ ಇನ್ನೊಬ್ರು ಸಹ ನಿಂದೆಯನ್ನು ಆಡುತ್ತಾ ತಿರುಗುತ್ತಲಿದ್ದರೆ ಹಂದಿ ಆಗಿ ಹುಟ್ಟುವುದೇ ಸಾಕ್ಷಿ ಅಂತ. ಹೌದು. ಚಾಡಿ ಏನ್ ಹೇಳುತ್ತಾ ತಿರುಗುತ್ತಲಿದ್ದರೆ ತಗಣಿಯಾಗಿ ಹುಟ್ಟುವುದೇ ಸಾಕ್ಷಿ ಅಂತ. ಚಾಡಿ ಹೇಳುದು ಅವ್ರದ್ದು ಹೋಗಿ ಇವ್ರಿಗೆ ಹೇಳುದು, ಇವ್ರದ್ದು ಹೋಗಿ ಅವ್ರಿಗೆ ಹೇಳುದು. ಬಾಯಿಲಿ ಹಿಂಗೈತೆ ನಾನು ಸುದ್ದಿ ಅಂತ ಬರೇ ಇದನ್ನ ಮಾಡೋದು. ಅಂತ ಜನ್ಮಕ್ಕೆ ಆದ್ ಕೂತಾವ. ಇಬ್ಬರು ಮಾತಾಡೋದನ್ನ ಕದ್ದು ಕೇಳವ ಹಳ್ಳಿಯಾಗಿ ಹುಡ್ತಾನಂತಿದ್ರಜ್ಜ. ಯಾರ ಮಾತಾಡೋದು ಕಿವಿ ಕೊಟ್ಟು ಕೇಳೋದು, ಅದನ್ನ ಕೇಳೋದು ಬ್ಯಾಡಪ್ಪ. ಅವ್ರ ಸುದ್ದಿ ಅದಕ್ಕೆ ಬೇಕಾಗಿತ್ತು ನಮ್ಗೆ. ಹೌದಿಲ್ಲ? ತುಡುಗ್ಲೆ ಹೋಗಿ ಕೇಳೋದು, ಮರಿಗೆ ಹೋಗಿ ನಿಂತು ಕೇಳೋದು. ಅವ ಹಳ್ಳಿಯಾಗಿ ಹುಟ್ಟುದನ ಅಂತ. ಅದಕ್ಕೆ ಗೊತ್ತೈತಿ ನನಗಂತಿರ್ತೈತಿ. ಅದು ಲೊಚ್ಚ 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 ಹೊಡಿತಿರ್ತೈತಿ ಹಲ್ಲಿ. ಅದ ಹಲ್ಲಿಯಾಗಿ ಹುಟ್ಟತಾವಂತ. ಅದಕ್ಕೆ ಜನ್ಮಗಳ ಎಂತೆಂಥ ಇದು ಇರ್ತಾವ ನಮ್ಗೆ ರೂಢಿ. ಆ ಪ್ರಕಾರ ಜನ್ಮ ಬರ್ತದೆ. ಅದಕ್ಕೆ ಇವು ಯಾವ ಗೊಡವೆ ಬೇಡಪ್ಪ. ನೀವು ಅದನ್ನು ನಮ್ಮನ್ನು ನಾವು ತಿಳ್ಕೊಳ್ಳೋದು ಒಂದ ನಮ್ಮ ಕೆಲಸ. ಆತ್ಮಜ್ಞಾನ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ. ಅದನ್ನು ಬಿಟ್ಟು ಮತ್ತೊಂದು ಏನು ಮಾಡೋದು, ಎಲ್ಲ ವ್ಯರ್ಥನೆ ಮಾಡೋದು. ನಿನ್ನನ್ನು ನೀ ತಿಳ್ಕೋ, ಅದ್ರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಎಲ್ಲ ಕೈ ಬಿಟ್ಟು ಕೇವಲ ಇದ ಅಭ್ಯಾಸದಾಗ ನೀ ತೊಡಗಬೇಕು. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಇಲ್ಲ ಅಂದ್ರೆ ವ್ಯರ್ಥ ಆತ ನಿನ್ ಜನ್ಮ ಎಲ್ಲ ಅಂತ. ಇದು ಹೊಳಿಬೇಕಲ್ಲ ನಮ್ಗೆ. ಹಿಂದಿನ ಪುಣ್ಯ ಇದ್ರೆ ಹೊಳಿತೈತಿ, ಈ ಕಡೆ ಒಲವು ಹೋಗ್ತೈತಿ. ಕೇಳ್ಬೇಕಂತ ಅಭ್ಯಾಸದಾಗ ಹುಡುಗಾಕಸ್ತತಿ ಪ್ರೇರಣಾ ಪುಣ್ಯ. ಅದಕ್ಕೆ ಪುಣ್ಯವನ್ನು ಮಾಡುವಂತ. ಅದಕ್ಕೆ ಪ್ರೇರಣಾ ಕೊಡುವ ಶಕ್ತಿ ಅದು ಪುಣ್ಯ. ಇನ್ನೊಬ್ಬರಿಗೆ ಹಿತ ಮಾಡಿದ ಪುಣ್ಯ
ನಿನ್ನ ಇಲ್ಲಿ ಬಂದು ಹಸ್ತೈತಿ. ಪುಣ್ಯದ ಬಂಡವಾಳ ಬೇಕಿತ್ತಂತ. ಅದಕ್ಕೆ ನೀವು ಆ ಸ್ಥಿತಿ ಹೊಂದಾಣ ಆಗ್ಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಯಾವುದು? ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿ. ಪುಣ್ಯ ಕರ್ಮ ಏನು ಮಾಡ್ತೈತಿ? ನಿನ್ನ ಇಲ್ಲಿ ಬರಾಕ ಹೇಳ್ಕೊಂಬರಕ್ಕೆ ಹಸ್ತೈತಿ, ಕೇಳಾಕ್ ಹಸ್ತೈತಿ, ಕುಂಡ್ರಾಕ್ ಹಸ್ತೈತಿ. ಇಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ಕುಂಡ್ರಾಕ್ ಹಚ್ಚೋದಿಲ್ಲ, ಕೇಳಾಕ್ ಹಚ್ಚೋದಿಲ್ಲ, ಹೆಂಗಾರ ನೆವ ಮಾಡಿ ಹೇಳ್ಕೊಂಡು ಹೋಗ್ಬಿಡ್ತೈತಿ ನೋಡ್ರಿ. ಕುಂಡ್ರಗೊಡದ್ರಿ ನೆವ ಹೇಳಿ ತಪ್ಪಿಸ್ಬಿಡ್ತೈತಿ. ದಿನ ಬರ್ತಿತ್ತ ಏನೋ ನೆವ ಹೇಳಿ ಹೋಗ್ಬಿಡ್ತೇವೆ. ತಪ್ಪಿದ ಒಮ್ಮೆ ಅನಿ ತಪ್ಪಿರ ತಪ್ಪಿ ಹೋಗ್ತದ ಮುಗಿದು. ಬರೇ ಅದ ಇದ್ರಾಗ ಹೋಗ್ಬಿಡ್ತ. ಹಿಂಗದ ಯಾವ್ದಾರ ನಿಮಿತ್ತ ಇದ್ರೆ ಹೇಳ್ಕೊಂಡು ಹೋಗ್ತೇವೆ. ಅದ ಪುಣ್ಯ ಇತ್ತಂದ್ರೆ ಹೆಂಗಾರ ನೆವ ಮಾಡಿ ಇಲ್ಲಿ ತಂದು ಹಸ್ತೈತಿ. ಅದಕ್ಕೆ ಅದ ನಿನ್ನ ರಕ್ಷಣೆ ಮಾಡ್ತೈತಿ. ಅದಕ್ಕೆ ಧರ್ಮ ಅಂತಾರೆ. ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಧರ್ಮ, ಅದ ಪುಣ್ಯ. ಧರ್ಮ ಅಂದ್ರೆ ಅದಕ್ಕೆ ಅಂತಾರೆ, ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ. ಧರ್ಮವು ರಕ್ಷತೆ ರಕ್ಷಿತ ಅಂತ. ನಿನ್ನನ್ನು ಸುರಕ್ಷಿತ ಸ್ಥಾನಕ್ಕೆ ಒಯ್ದು ಮುಟ್ಟಿಸೋದನ್ನ ಧರ್ಮ. ಹೌದಿಲ್ಲ? ನೀ ಹೀನ ಕರ್ಮಗಳನ್ನ ಮಾಡಿದ ಅಂದ್ರೆ ನಿನ್ನ ಎಂಥ ಜಗದಾಗ ಓದ್ ಒದ್ದಾಡಕ್ಕೆ ಹಸ್ತೈತಿ. ನಿನ್ನ ಎಂಥ ಹೊತ್ತು ಬಂತಪ್ಪ ನಮಗಿದು ಅಂತ. ಯಾರಪ್ಪ ನೀವು ಮಾಡಿದ ಕರ್ಮಕ್ಕನು ಸಲುವಾಗಿ ಬಂದೈತಿ? ಯಾರು ಏನು ಮಾಡೋಕ್ಕಾಗೋದು? ಅನುಭವಿಸೋದು ಅದನ್ನ. ಯಾರು ಏನು ಮಾಡೋಕ್ಕಾಗೋದು? ನೀನೇ ಮಾಡ್ಕೊಂಡದ್ದು. ಅದಕ್ಕೆ ಈ ಮನುಷ್ಯನ ಜನ್ಮದಾಗ ಏನು ಮಾಡಿರಿ ಏನಾಕೈತಿ ಎಲ್ಲ ಮಾಹಿತಿ ಹೇಳೈತಿ. ಇನ್ನು ಮಾಡ್ಕೊಂಡ ಅದನ್ನ ಲಾಭ ತಗೊಳ್ಳೋದು ನಿಮ್ಮ ಕೆಲಸ. ಗುಟ್ಟಿ ಹಾಕೋರು ಇಲ್ಲಿ ಮಟ್ಟ ಹಾಕ್ತಾರ್ರಿ. ನೀ ಗುಡ್ಗರ್ಸ್ಬೇಕಿಲ್ಲ. ಗುಟ್ಟಿ ಹಾಕಿದವರು ಗುಡ್ಗರ್ಸ್ಬೇಕು. ಹೇಳೋರು ಇಲ್ಲಿ ಮಟ್ಟ ಹೇಳ್ತಾರ. ಏಳು ಕ್ರಮ ಎಲ್ಲಿ ಮಟ್ಟ ಐತೆ ಎಲ್ಲಿ ಮಟ್ಟ ಹೇಳ್ತಾರ. ಅದನ್ನ ಈಶಾಡೋ ಕ್ರಮ ಎಲ್ಲಿ ಮಟ್ಟ ಹೇಳ್ತಾರ್ರಿ ಹೇಳೋರು. ನೀ ತಿಳ್ಕೊಬೇಕಪ್ಪ. ಹಂಗ ಈಶಾಡೋದ್ ಪುಸ್ತಕದಾಗ ಬರ್ತೈತೆನ? ಅದು ಬರೀ ಮಾತಾಡಿದ್ರೆ ಈಶಾಡೋದ್ರ ಬಗ್ಗೆ ಮಾತಾಡೋದು ಬರ್ತೈತಿ. ಈಶಾಡಕ್ ಬರ್ತೈತಿ? ನೀರಾಗ ಬಿದ್ದಾಗ ಗೊತ್ತಾಗೋದು ನಿನಗೆ. ಸಾಕಷ್ಟು ಓದಿದಿ, ಗ್ರಂಥಗಳನ್ನು ಬರೆದಿಪ್ಪ, ಈಶಾಡೋದ್ರ ಬಗ್ಗೆ ಬರದಿ. ನೀರಾಗ ಹೋಗೋದ್ರೆ ನಿನಗೆ ಈಶಾಡಕ್ ಬರ್ಲಿಲ್ಲ. ಮಾಹಿತಿ ಮಾಡ್ಕೊಂಡಿ. ಬರೀ ಹಂಗೆ ಕೈ ಕಾಲು ಬಡಿಬೇಕು, ಹಿಂಗೆ ಬಡಿಬೇಕು ಅಂದ. ನೀರಾಗ ಬಿದ್ದಾಗ ಪಿರಿಡಿಗೆ ಬರ್ಬೇಕಲ್ಲ ಅಲ್ಲಿ. ಯಾಕ್ರಿ? ಈ ಪುಸ್ತಕದಾಗಿನ ಜ್ಞಾನ ಮಾತಿನ ಜ್ಞಾನ ಆತಿ ಅಂತ ನಿನಗೆ ಹಂಗೆ ಜೀವನದಾಗ ಬರ್ಬೇಕಲ್ಲ ನಿನಗೆ. ಅಂಥ ಪ್ರಸಂಗದಾಗ ನಿನಗೆ ಯಾಕ್ರಿ ಈಶಾಡಕ್ ಬರ್ಬೇಕಲ್ಲ? ಏನು ಆಶೆ ಇಲ್ಲದಂಗ. ಆಶೆ ಕಟ್ಕೊ ಬೆನ್ನು ಹತ್ತಿದ ಅಂದ್ರೆ ಅದು ಬೇಕು ಇದು ಬೇಕಂದ್ರೆ ಮುನಿಗೆ ಹೋಕ್ಕಿ. ಈಸಬೇಕು ಇದ್ದು ಜಯಿಸಬೇಕು ಲೇಷ ಆಶೆ ಇಲ್ಲದಂಗ ಅಂದಾಗ ಇದ್ರಾಗ ಈಶಾಡಕ್ ಬರ್ತೈತಿ ಮುನುಗದಂಗ. ನನಗೆ ಅದು ಬೇಕು ಇದು ಬೇಕು ಅಂತ ಏನು ಕಂಡದ್ದೆಲ್ಲ ಬಿಡವಣ ಅಲ್ಲಿ ನೀವು. ಹೌದಿಲ್ಲ? ಇರ್ಲೇ ಅನ್ನವ ಅದನ್ನ. ಹೌದಿಲ್ಲ? ಎಲ್ಲಾನು ಜಕ್ಕೊಂಡೇ ಬಿಡೋದು. ಮುನಿಗೆ ಹೋಗ್ತಿದೆಲ್ಲ, ತಳಮಣಿಗೆ ಹೋಗೋದಿದಿಲ್ಲ. ಎತ್ತ ಹೊಂಟಿರ್ ನೋಡ್ಕೋರಿ ಅಂತಿದ್ರು. ಏನೂ ಬೇಡಪ್ಪ ಇದಂದ್ರೆ ನೀ ಮುನುಗುದಿಲ್ಲ ಇದ್ರಾಗ. ಪಾರಾಕಿ ಭವಸಾಗರದಿಂದ ಪಾರಾಗಬೇಕಂತಂದ್ರೆ ಏನೂ ಇಚ್ಛಾ ಮಾಡಕ್ ಹೋಗ್ರಿ. ಇಚ್ಛಾ ಏನ್ ಮಾಡ್ತೈತಿ? ನಿನ್ನನ್ನು ಪಾತಾಳಕ್ಕೆ ಹೋದ ದುಃಖದಾಗ ಬಿದ್ದು ಹೊಳ್ಳ್ಯಾಡ್ಲಿಕ್ಕೆ. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಅದ ಮುಕ್ತಿ ಅಂತ. ಅದನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನೀವು ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಅಂಥವನಿಗೆ ಗುರುಪದೇಶ ಶಾಸ್ತ್ರಗಳು ವ್ಯರ್ಥವಾಗಿ ಹೋಗುವು. ಮಾರ್ಗದರ್ಶನ ಎಷ್ಟು ಹೇಳಿರು ಕೇಳಿರು ಮತ್ತು ಇದು ಆಶಾದ ಬೆನ್ನು ಹತ್ತಿ ಅಂದ್ರೆ ಮತ್ತು ಇದು ನರಕದಾಗ ಹೋಗುದು ತಪ್ಪುದಿಲ್ಲ ಅಂತ. ಹೇಳ ಮತ್ತು ಇದು ಬಿಡ್ಲಿಲ್ಲ. ಅದ ತನ್ನ ಚಾಳಿನ ಬಿಡ್ಲಿಲ್ಲ. ಮತ್ತು ಎಲ್ಲಾನು ಕಟ್ಕೊಂಡು ಹೋಗೋದು ಬರೀ ಅದು ಬೇಕು ಇದು ಬೇಕು ಅಂತೆಲ್ಲ ಜಮಾ ಮಾಡಕೈತಿ. ಆ ಚಾಳಿ ಅದೇನೋ ಚಾಳಿ ಕಲ್ಲು ಹಾಕಿರೋ ಹೋಗಲ್ಲ ಅಂತಾರಲ್ಲ, ಹಂಗ ಅದು ಹೋಗುದಿಲ್ರಿ. ಅದ್ರಾಗ ಹೋಗ್ತಿದ್ರ ಜೀವನ ಎಲ್ಲ. ಏನೂ ಬೇಡಪ್ಪ ನಮಗನ್ನು ನಾವು ಬರಬೇಕಲ್ಲ ಅಂದಾಗ ನಿನಗೆ ಇದರಿಂದ ಪಾರಾಗಕ್ಕೆ ಆಶೆ ಕಳ್ಕೋದು ಬ್ಯಾಡ. ಇನ್ನು ಎಂದೂ ಇಚ್ಛೆ ಮಾಡಿ ಕೆಡಬೇಡ ಅಂತ ಹೇಳ್ಯಾರ. ವಿಷಯದ ಆಶೆಯನ್ನು ಮಾಡಬೇಡ, ಮಾಡಿ ಕೆಡಬೇಡ ಅಂತ. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಅದ್ರ ಬೆನ್ನು ಹತ್ತಿದವ್ರು, ಆಶಾದ ಬೆನ್ನು ಹತ್ತಿದವ್ರು, ಆಶೆಯನ್ನು ನಾಶ ಮಾಡ್ಕೊಂಡವ್ರು ಏನಾಗ್ಯಾರ ನೋಡ್ಕೋ ಈ ಜಗತ್ತಿನವ್ರು. ಆಶೆ ಅಂದ್ರೆ ವಿಷಯದ ಇಚ್ಛಾ ವಿಷಯ ಅಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇವುಗಳ ಬೆನ್ನು ಹತ್ತಿ ನಾವು ತಿರ್ಗಾಕತ್ತೀವಿ.
ಇದರಿಂದ ಬಿಡುಗಡೆ ಆಗ್ಬೇಕಪ್ಪ ಅನ್ನುವಂಗಿದ್ರೆ ಇದನ್ನ ಪೂರ್ಣ ನಾಶ ಮಾಡ್ಕೊ. ವಾಸನೆಗಳದಾವ, ಹೊರಗೆ ಬಿಟ್ಟರು ವಾಸನೆ ಹೋಗಿಲ್ಲ ನಿನಗವು. ಭೋಗ ವಾಸನೆಗಳೇನದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ 5 ಇಂದ್ರಿಯಗಳ ವಾಸನೆಗಳೇನದಾವಲ್ಲ ನಮ್ಮನ್ನೆಲ್ಲ ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಚ್ತಾವ. ಈಗ ಮನುಷ್ಯನ ಜನ್ಮದಾಗಿದ್ದಾಗ ಈ ವಾಸನೆಗಳನ್ನು ಕಳ್ಕೊಳ್ಳಿಕ್ಕೆ ಒಳ್ಳೆ ಸಮಯ ಅಂತಾರೆ, ಒಳ್ಳೆಯ ಮುಹೂರ್ತ, ಸುಮುಹೂರ್ತೆ. ಇದನ್ನು ವಾಸನಾ ನಾಶ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯದ ಕಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊ. ಮನುಷ್ಯನ ಜನ್ಮದಾಗ ಒಳ್ಳೆಯ ಸಮಯ ಇದು. ಇಲ್ಲಿ ಬಂದು ಇಂಥ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದು. ತಿಳ್ಕೊಂಡು ದೊಡ್ಡ ಲಾಭ. ಇಹ ಚೇತ್ ಅವೇದಿತ್ ಸತ್ಯಮಸ್ತಿ ನ ಚೇತ್ ಅವೇದಿತ್ ಮಹತಿ ವಿನಷ್ಟಿ. ತುಂಬಬಾರ್ದಂಥ ಹಾನಿ ಆಕೈತಿ. ಅದಕ್ಕೆ ಇದ್ರ ಲಾಭ ಮಾಡ್ಕೊ. ಮಹಾತ್ಮರೆಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡು ಮನುಷ್ಯನ ಜನ್ಮವನ್ನು ಅದಕ್ಕಾಗಿ ಮೀಸಲಾಗಿತ್ತು. ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ವಿವೇಕ ವೈರಾಗ್ಯದ ಅಭ್ಯಾಸ, ಸತತ ಅಭ್ಯಾಸದಿಂದ ಈ ವಾಸನೆಗಳೆಲ್ಲ ಕ್ಷೀಣಕ್ಕವು. ಅಂಥವರ ಸಂಘ, ವಿವೇಕವಂತರ ಸಂಘ ಮಾಡಿದಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಕತಿ. ಅವಾಗ ನಮಗೆ ಇವೆಲ್ಲ ದೋಷ ದರ್ಶನ ಆಕೈತಿ. ಅವಾಗ ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ವಿವೇಕ ಉದಯ ಆದ ಕೂಡಲೇ ಬರ್ತೈತಿ ನಮಗೆ ದೋಷ ದರ್ಶನ ಆಕೈತಿ, ವೈರಾಗ್ಯ ಬರಕ್ಕೆ ಶುರು. ವೈರಾಗ್ಯ ಬರೋ ಪುರುಷೋತ್ತರೇ ನಮಗೆ ನಿಜವಾದ ಇರುವಿನ ಅನುಭವ ಆಗಕ್ಕೆ ಶುರು. ನಾವು ಯಾರಿದ್ದೇವೆ ಅನ್ನೋದು. ಅದಕ್ಕೆ ನಾವು ಅಂಥವ್ರ ಸಂಘ ನಿರಂತರ ಬೇಕು. ನಮ್ಗೆ ಪೂರ್ಣ ಸ್ಥಿತಿ ನಮ್ಗೆ ಅನುಭವ ಬರುವವರೆಗೂ ಸಂಘವನ್ನು ಬಿಡಬಾರದು ಅಂತ. ಬಿಡ. सकल साधु संत